ಶ್ರೋತೃಗಳೇ ನಮಸ್ಕಾರ. ಇವತ್ತಿನ ವನಿತಾ ವಿಹಾರಕ್ಕೆ ನಿಮಗೆಲ್ಲ ನಲ್ಮೆಯ ಸ್ವಾಗತ. ಶರಣೆನುವೆಂ ಶರಣೆನುವೆಂ ಬೃಂದಾವನ ಚರ ಚರಣಕ್ಕೆ ನಾಂ. ಶರಣೆನುವೆಂ ಶರಣೆನುವೆಂ ಬೃಂದಾವನ ಚರ ಚರಣಕ್ಕೆ ನಾಂ. ಪ್ರಿಯ ಶ್ರೋತೃಗಳೇ, ಇಂದಿನ ವನಿತಾ ವಿಹಾರದಲ್ಲಿ ಕೇಳಿ, ಕೊಡಗಿನ ಪತ್ರಕರ್ತರ ಸಂಘದ ಮೊದಲ ಮಹಿಳಾ ಅಧ್ಯಕ್ಷೆ ಮಡಿಕೇರಿಯ ಬಿಆರ್ ಸವಿತಾ ರೈ ಅವರೊಂದಿಗೆ ಸಂದರ್ಶನ. ಕೇಳುಗರಿಗೆಲ್ಲ ನಮಸ್ಕಾರ. ಕೊಡಗಿನ ಪತ್ರಕರ್ತರ ಸಂಘದ ಪ್ರಪ್ರಥಮ ಮಹಿಳಾ ಅಧ್ಯಕ್ಷೆ ಹಾಗೂ ರಾಜ್ಯದ ಪತ್ರಿಕೋದ್ಯಮ ಇತಿಹಾಸದಲ್ಲೇ 3ನೇ ಮಹಿಳಾ ಅಧ್ಯಕ್ಷೆ ಸವಿತಾ ರೈ ಬಿಆರ್ ಅವರು ನನ್ನ ಜೊತೆ ಇದ್ದಾರೆ. ಸವಿತಾ ರೈ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮವನ್ನು ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ಹೇಗಿದ್ದೀರಿ ಮೇಡಮ್? ಆರೋಗ್ಯವಾಗಿದ್ದೇನೆ, ಚೆನ್ನಾಗಿದ್ದೇನೆ ಮೇಡಮ್. ಭಾಳಷ್ಟು ಖುಷಿ ಆಗ್ತಿದೆ. ಕೊಡಗಿನ ಹೆಣ್ಣು ಮಗಳು ನೀವು ಅಧ್ಯಕ್ಷೆ ಆಗಿದ್ರಿ, ಏನು ಫೀಲ್ ಮಾಡ್ತೀರಿ? ಬಹುಶಃ ಒಂದು ಕಡೆಯಿಂದ ಖುಷಿ ಅನ್ನಿಸ್ತಾ ಇದೆ. ಬಹಳ ದೊಡ್ಡ ಜವಾಬ್ದಾರಿ ಹೆಗಲ ಮೇಲೆ ಇದೆ. ಸಾರಥ್ಯವನ್ನು ಸಾಗಿಸ್ಕೊಂಡು ಹೋಗಬೇಕಾಗುತ್ತೆ. ದೊಡ್ಡ ಹೊಣೆಗಾರಿಕೆ, ದೊಡ್ಡ ಜವಾಬ್ದಾರಿ ನಿಭಾಯಿಸುವ ಶಕ್ತಿ ಇದೆ ಅಂತ ಅನ್ನಿಸ್ತಾ ಇದೆ. ಮೇಡಮ್, ನಿಮ್ಮ ಒಂದು ಪತ್ರಕರ್ತರ ವೃತ್ತಿ ಎಷ್ಟು ವರ್ಷದ ನಿಮ್ಮ ಸುಮಾರು ಪ್ರಯಾಣ? 20 ವರ್ಷಗಳಿಂದ ನಾನು ಪತ್ರಿಕೋದ್ಯಮದಲ್ಲಿ ಇದ್ದೇನೆ. 20 ವರ್ಷಗಳಿಂದ ಪತ್ರಿಕೋದ್ಯಮ ಬಿಟ್ಟರೆ ಬೇರೆ ವೃತ್ತಿ ನನಗೆ ಗೊತ್ತಿಲ್ಲ. ಮತ್ತೆ ಏನು ಓದಿದ್ ನೀವು ಹಾಗಾದ್ರೆ? ನನ್ನ ವಿದ್ಯಾಭ್ಯಾಸ ಪದವಿವರೆಗೆ ಮಾತ್ರ ಆಗಿದ್ದು. ನಾನು ಯಾವುದು ಪತ್ರಿಕೋದ್ಯಮದ ಪದವಿಯನ್ನು ಪಡ್ಕೊಂಡು ಬಂದಂಥವಳಲ್ಲ. ಅನುಭವವೇ ನನ್ನ ಗುರು. ಹಾಗಾದ್ರೆ ನೀವು ಡಿಗ್ರಿಯನ್ನ ಪಡೆದುಕೊಂಡು ನಿಮ್ಮ ಪತ್ರಕರ್ತರ ವೃತ್ತಿ ಜೀವನವನ್ನು ಶುರು ಮಾಡಿದ್ದು ಅಲ್ವಾ? ನಿಮ್ಮ ಕಿರು ಪರಿಚಯ ಸರ್. ನಾನು ಬಿಆರ್ ಸವಿತಾ ರೈ, ತಾವು ಹೇಳಿದಾಗೆ. ತಂದೆ BS ರಂಗನಾಥ್ ರೈ, ತಾಯಿ BL ರಾಧಾ. ನಾನು ಹುಟ್ಟಿದ್ದು ವಿರಾಜಪೇಟೆಯ ಬೇತ್ರಿ ಗ್ರಾಮದಲ್ಲಿ, ಬೆಳೆದಿದ್ದು ಓದಿದ್ದೆಲ್ಲ ಮಡಿಕೇರಿಯಲ್ಲಿ. ನಿಮ್ಮ ಈ ಪತ್ರಕರ್ತರ ವೃತ್ತಿ ಎಲ್ಲಿಂದ ಶುರು ಆಯಿತು ಸರ್? ವೃತ್ತಿ ಬದುಕು ಕೂಡ ಮಡಿಕೇರಿಯಿಂದಲೇ ಆರಂಭ ಆಗಿದೆ. ಆರಂಭದಲ್ಲಿ ಭಾರದ್ವಾಜ್ ಅವರ ಸಂಪಾದಕತ್ವದಲ್ಲಿ ಕೊಡಗು ಮಿತ್ರ ಪತ್ರಿಕೆ ಬರ್ತಾ ಇತ್ತು. ಅಲ್ಲಿ ಚುರುಕು ಚಕೋರಿ ಅಂತ ಹೇಳುವಂಥ ಹೆಸರಿನಲ್ಲಿ ನಾನು ಬರಿತಾ ಇದ್ದೆ. ಸುಮಾರು 2 ವರ್ಷಗಳ ಕಾಲ ಚುರುಕು ಚಕೋರಿ ಅಂತೇಳಿಯೇ ನಾನು ಎಲ್ಲರಿಗೆ ಮನಮಾತಾಗಿದ್ದೆ. ಕುಶಾಲನಗರದ ಜನ ನನ್ನ ಚುರುಕು ಚಕೋರಿ ಅಂತಲೇ ಕರೀತಾ ಇದ್ರು. ತದನಂತರ ಮನು ಶೆಣೈ ಅವರ ಸಂಪಾದಕತ್ವದ ಕೊಡಗು ಸಮಾಚಾರದಲ್ಲಿ ತೆರೆದ ಮನ ಅಂತೇಳಿ ಬರಿತಾ ಇದ್ದೆ. ಅದರ ಜೊತೆಗೆ ನಾನು ಜನವಾಹಿನಿ ಪತ್ರಿಕೆಗೆ ಬಂದೆ. ಸುಮಾರು 2 ವರ್ಷಗಳ ಕಾಲ ಪತ್ರಿಕೆಯಲ್ಲಿ ದುಡಿದೆ. ಪತ್ರಿಕೆನೇನೋ ನಿಲ್ತಾ ಇದೆ ಅಂತ ಹೇಳುವಷ್ಟರೊಳಗೆ ಅನಿವಾರ್ಯ, ತಮಗೆ ಗೊತ್ತಿದೆ ವೃತ್ತಿ ಬದುಕು. ನಾನು ಮತ್ತೊಂದು ಪತ್ರಿಕೆ ವಾರ್ತಾ ಭಾರತಿಗೆ ಸೇರಿಕೊಂಡೆ. ವಾರ್ತಾ ಭಾರತಿಯಲ್ಲಿ ಸುಮಾರು 5 ವರ್ಷಗಳ ಕಾಲ ನಾನು ಜಿಲ್ಲಾ ವರದಿಗಾರ್ತಿಯ ಕೆಲಸವನ್ನು ನಿರ್ವಹಿಸೋದ್ರ ಜೊತೆಗೆ ಚಾನಲ್ ಕೂರ್ಗ್ ಅಂತ ಹೇಳುವಂತಹ ಲೋಕಲ್ ಏನು ಚಾನಲ್ ಇದೆ, ಅಲ್ಲಿ ಪ್ರಧಾನ ಜಿಲ್ಲಾ ವರದಿಗಾರ್ತಿಯಾಗಿ ಕೆಲಸವನ್ನು ನಿರ್ವಹಿಸಿದ್ದೇನೆ. ಬಹುಶಃ ಅಲ್ಲಿಂದ ನನ್ನ ಕನಸೆಲ್ಲೋ ಅರಳಿತು ಅಂತ ಅನಿಸುತ್ತೆ. ಒಂದು ಹೊಸ ಚಾನಲ್ನ ಯಾಕೆ ಹುಟ್ಟಾಕಬಾರ್ದು, ನನ್ನ ಕನಸನ್ನು ಯಾಕೆ ಹರಿಬಿಡಬಾರ್ದು ಅಂತೇಳಿ ನಾವು ಒಂದು 2-3 ಜನ ಸಮಾನ ಮನಸ್ಕರು ಸೇರಿ ಚಿತ್ತಾರವನ್ನು ಹುಟ್ಟಾಕಿ ಇವತ್ತಿಗೆ 7 ವರ್ಷ ಖಾಸಗಿ ಚಾನಲ್ ಅಂದ್ರೆ ಚಿತ್ತಾರ ವಾಹಿನಿಯನ್ನ ನೀವು ಕೊಡಗಿನಲ್ಲಿ ಲೋಕಲ್ ಚಾನಲ್ ಆಗಿ ಶುರು ಮಾಡಿದ್ರಿ. 7 ವರ್ಷ ಪೂರೈಸಿದೆ ಅಂತ ಹೇಳ್ತಾ ಇದ್ರಿ. 20 ವರ್ಷದ ನಿಮ್ಮ ಈ ಪತ್ರಕರ್ತರ ವೃತ್ತಿ ಅಂತ ಹೇಳಿದಾಗ ಆ ಸಮಯದಲ್ಲಿ ಪತ್ರಕರ್ತರ ವೃತ್ತಿ ಕಷ್ಟವಾಗಿತ್ತು. ಈಗಿನಷ್ಟು ಸುಲಭ ಅಲ್ಲ. ಈಗ ಬಹಳಷ್ಟು ಪತ್ರಿಕೆಗಳಿದಾವೆ, ಚಾನಲ್ಗಳಿದಾವೆ, ಮಾಧ್ಯಮ ಕ್ಷೇತ್ರಕ್ಕೆ ಅವಕಾಶಗಳು ತೆರೆದುಕೊಂಡಿದ್ದಾವೆ. ನೀವು ಡಿಗ್ರಿಯನ್ನ ಓದಿದ್ರಿ, ಅದನ್ನು ಓದಿದ ಮೇಲೂ ಕೂಡ ಈ ಒಂದು ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಏನಾದ್ರು ವಿಶೇಷವಾದ ಕಾರಣ ಇದೆಯಾ? ಇಲ್ಲ, ನಾನು ವೈಶ್ಯ ಬ್ಯಾಂಕ್ ವೃತ್ತಿಯಲ್ಲಿದ್ದೆ. ಸುಮಾರು 2 ವರ್ಷಗಳ ಕಾಲ ನನ್ನ ಕೆಲಸವನ್ನು ಅಲ್ಲಿ ನಿರ್ವಹಿಸ್ತಾ ಇದ್ದೆ. ಬಹುಶಃ ಪತ್ರಿಕೋದ್ಯಮದ ಗೀಳು ಅಂತ ಹೇಳ್ಬೋದು, ಅಥವಾ ಹಂಬಲ ಅಂತ ಹೇಗೆ ಬೇಕಾದ್ರೂ ವರ್ಣನೆ ಮಾಡ್ಕೊಳ್ಬೋದು. ಭಾರದ್ವಾಜ್ ಅವರು ನನ್ನ ಗುರು ಪತ್ರಿಕೋದ್ಯಮದ. ಇಲ್ಲ ಸವಿತಾ, ನಿನಗೆ ಇಲ್ಲಿ ಸೂಟ್ ಆಗಲ್ಲ, ನೀನು ಯಾಕೆ ಈ ಬ್ಯಾಂಕಲ್ಲಿ ಇದೆಯಾ, ಬೇಡ ನನ್ನ ಜೊತೆಗೆ ಬಾ ಅಂತ ಹೇಳಿರು. ಬಹುಶಃ ಎಲ್ಲೋ ನನಗೂ ಅನ್ನಿಸ್ತು. ಬಹಳಷ್ಟು ಕನಸುಗಳು ನನ್ನ ಹತ್ರ ಇತ್ತು. ಎಲ್ಲರೂ ಒಂದು ಸೈಡ್ ನನ್ನನ್ನು ನಾನು ಜನರ ಮುಂದೆ ಇಡಬೇಕಿತ್ತು. ನನ್ನ ಕನಸುಗಳನ್ನು ಅನಾವರಣ ಮಾಡಲಿಕ್ಕೆ ಒಂದು ವೇದಿಕೆ ಬೇಕಿತ್ತು. ಸರಿ ಸರ್, ನಾನು ಬರ್ತೇನೆ ಅಂತ ಹೇಳಿದೆ. ಅವರ ಪತ್ರಿಕೆಯಲ್ಲಿ ಸುಮಾರು 2 ವರ್ಷಗಳ ಕಾಲ ಚುರುಕು ಚಕೋರಿ ಅಂತ ಹೇಳುವಂಥ ಆರ್ಟಿಕಲ್ನ ಬರಿತಾ ಇದೆ. ಆ ಹೆಸರಿನಲ್ಲಿ ಎಲ್ಲೋ ಒಂದು ರೀತಿಯ ನೆಮ್ಮದಿಯ ಬದುಕು ನನಗೆ ಅಲ್ಲಿ ಕೊಡ್ತು. ಕೇವಲ ಆರ್ಟಿಕಲ್ ಬರೆದು ವಾರಕ್ಕೊಂದ್ಸಲಿ ಯಾಕೆ, ಬೇಡ ಪತ್ರಿಕೋದ್ಯಮಕ್ಕೆ ಧುಮುಕಿ ಬಿಡೋಣ ಅಂತೇಳಿ ಪ್ರಪ್ರಥಮವಾಗಿ ಸುದ್ದಿಯನ್ನು ಮಾಡಲಿಕ್ಕೆ ಜನವಾಹಿನಿ ಪತ್ರಿಕೆಗೆ ಕಾಲಿಟ್ಟೆ. ಮರೀಲಿಕ್ಕಾಗದ ಘಟನೆಗಳು. ಪ್ರೆಸ್ ಕ್ಲಬ್ಬಲ್ಲಿ ಕೂತಾಗ ಒಂಥರ ರೋಮಾಂಚನ ಆಗ್ತಾ ಇತ್ತು. ಅವ್ರನ್ನೆಲ್ಲ ನೋಡುವಾಗ, ಅಥವಾ ನನಗಿಂತ ಹಿರಿಯ ಪತ್ರಕರ್ತರನ್ನು ನೋಡುವಾಗ, ಜೊತೆಗೆಲ್ಲ ಒಂದು ರೀತಿ ಇವರಾಗಿ ನಾನು ಬರ್ಬೋದಾ, ಅಥವಾ ನನ್ನ ಹೆಸರು ಇವ್ರ ಜೊತೆಗೆ ಬರ್ಬೋದಾ ಅಂತ ಹೇಳುವಂಥ ಆ ಕನಸೇನಿತ್ತು, ಆಗಲೇ ನನಗೆ ಆರಂಭ ಆಗಿತ್ತು. ಬಹುಶಃ ಬಂದದಾಗಲೇ ನಾನು 2ನೇ ಸೀಟಲ್ಲಿ ಕೂತವಳು. 2ನೇ ಸೀಟನ್ನು ಬಿಟ್ಕೊಡ್ತಾನೆ ಇರಲಿಲ್ಲ. ಯಾರು ಹೇಳಿದ್ರು ಸಹ ಸವಿತಾ ಅಲ್ಲಿಂದ ಕದಲಲ್ಲ ಅಂತಲೇ ಹೇಳ್ತಾ ಇದ್ರು. ಅಂತ ಹೇಳಿದ್ರೆ 2ನೇಲಿದ್ದು ಮತ್ತೆ ನಾನು ಮುಂದೆಗೆ ಬರಬೇಕು ಅಂತ ಯಾವತ್ತು ಹಿಂದೆ ಬೆಂಚಿಗೆ ಓದೋಳಲ್ಲ ನಾನು. ಹಾಗೆ ಆರಂಭವಾದ ಜನವಾಹಿನಿ ಪತ್ರಿಕೆಯಿಂದ ಏನು ಸುದ್ದಿಯನ್ನು ಬರಿತಾ ಇದ್ದೆ, ಎಲ್ಲ ಒಂದು ರೀತಿ ತಳಮಳ ನನ್ನಲ್ಲಿತ್ತು. ಆಗ ಈ ರೀತಿ ಅವಕಾಶಗಳಿರಲಿಲ್ಲ. ಸಣ್ಣ ತಪ್ಪುಗಳಿದ್ರು ದೊಡ್ಡ ತಪ್ಪುಗಳಾಗ್ಬಿಡ್ತಾ ಇತ್ತು. ಭಯ ಜೊತೆಗೆ ಬೆಳಿಗ್ಗೆ ನ್ಯೂಸನ್ನು ಕಳಿಸಿದ ತಕ್ಷಣ ಮರುದಿನ ಲೈಬ್ರರಿಗೆ ಓಡ್ತಾ ಇದ್ದೆ.
ಎಲ್ಲ ಪತ್ರಿಕೆಗಳನ್ನು ನೋಡ್ತಾ ಇದ್ದೆ. ನಾನು ಬರೆದಿದ್ದು ಹಿಂಗೆ, ಬೇರೊಬ್ಬರು ಹಿಂಗೆ ಬರೆದಿದೆ ಅಂತೇಳಿದರೆ ನಾವು ಯಾವುದೇ ವೃತ್ತಿ ಬದುಕಿನ ಟ್ರೈನಿಂಗ್ ತಗೊಂಡು ಬಂದಂಥವ್ರಲ್ಲ. ಹೀಗೇ ಬರಿಬೇಕು, ಹಾಗೇನೇ ಬರಿಬೇಕು ಅಂತೇಳಿ ನಮಗೆ ಯಾರು ವಿದ್ಯೆನ ದಾರಿ ಎರೆದು ಕೊಟ್ಟವರಲ್ಲ. ಆದರೆ ನಾನು ಬರೆದ ರಿಪೋರ್ಟಿಗೂ ಬೇರೆ ಹಿರಿಯ ಪತ್ರಕರ್ತರು ಬರೆದ ರಿಪೋರ್ಟನ್ನು ಸಹ ನಾನು ತಾಳೆ ಮಾಡಿ ನೋಡ್ತಾ ಇದ್ದೆ. ನನ್ನಲ್ಲಿ ನಾನೇ ಬದಲಾವಣೆಯನ್ನು ತರ್ತಾ ಇದ್ದೆ, ಹಿಂಗೆ ಮಾಡ್ಬೋದು ಅಂತ. ಇಲ್ಲಿ ಒಂದು ಹೇಳಲೇಬೇಕೇನು ಅಂತೇಳಿ ಡಾಕ್ಟರ್ ಎಂ ಆರ್ ರವಿ ಅವರು ಇಲ್ಲಿ ಉಪವಿಭಾಗಾಧಿಕಾರಿಯಾಗಿದ್ದರು. ಅವರು ಪತ್ರಿಕೋದ್ಯಮವನ್ನು ಮಾಡಿ ಬಂದಂಥವ್ರು, ಪ್ರಜಾವಾಣಿ ಪತ್ರಿಕೆಯಲ್ಲಿ ಇದ್ದಂಥವ್ರು. ಒಮ್ಮೆ ನಾನು ಪ್ರೆಸ್ ಮೀಟಲ್ಲಿ ಆದಂಥ ಒಂದು ಸುದ್ದಿಯನ್ನು ಬಿತ್ತರ ಮಾಡಿದ್ದೆ. ತಕ್ಷಣ ದೂರವಾಣಿ ಕರೆ ಮಾಡಿ ನನಗೆ ಬೈದರು ಅವರು. ಅಲ್ಲಿ ಯಾಕೆ ನೀವು ಸ್ವಂತಿಕೆಯನ್ನು ಆಗ್ತಾ ಇದ್ದೀರಾ? ಅದು ಪ್ರೆಸ್ ಮೀಟ್. ಅವ್ರು ಏನು ಹೇಳಿದರು ಅದನ್ನು ಯಥಾವತ್ತಾಗಿ ಬಟ್ಟಿ ಇಳಿಸುವಂಥದ್ದು ಪ್ರೆಸ್ ಮೀಟ್. ಅದು ನಿಮಗೇನಾದ್ರು ಬರೀಲಿಕ್ಕಿದ್ರೆ ನೀವು ಆರ್ಟಿಕಲ್ ಬರೀರಿ, ವಿಮರ್ಶೆ ಮಾಡಿ ಬರೀರಿ, ಅದಕ್ಕೆ ಯಾಕೆ ಕ್ಲಬ್ ಮಾಡ್ತೀರಾ ಅಂತ. ಬಹುಶಃ ಆಗ ನನ್ನ ನಿಜವಾದ ಜ್ಞಾನ ಉದಯ ಆಯಿತು. ನಾನು ಇವತ್ತುವರೆಗೂ ಸಹ ಏನು ಪ್ರೆಸ್ ಮೀಟ್ ಕರೀತಾರೆ ಅಲ್ಲಿ ಎಲ್ಲಿಯೂ ಸ್ವಂತಿಕೆಯನ್ನು ಬಳಸಲ್ಲ. ಅವ್ರು ಏನು ಹೇಳಿದ್ರು ಯಥಾವತ್ತಾಗಿ ಅದನ್ನು ಜನರ ಮುಂದೆ ಇಡುವಂಥದ್ದು ಪ್ರಾಮಾಣಿಕ ಪ್ರಯತ್ನ ಇವತ್ತಿನವರೆಗೂ ಮಾಡ್ತಾ ಬರ್ತಾ ಇದ್ದೇನೆ. ಚೆನ್ನಾಗಿ ಹೇಳಿದ್ರಿ ಮೇಡಮ್. ಪತ್ರಕರ್ತರು ಪ್ರೆಸ್ ಮೀಟಿಗೆ ಹೋದಾಗ ಸ್ವಂತಿಕೆಯನ್ನು ಯೂಸ್ ಮಾಡಬಾರ್ದು. ಏನು ಅವ್ರು ಹೇಳ್ತಾರೆ ಅದನ್ನೇ ಮಾತ್ರ ಬರೀಬೇಕು. ನಮ್ಮ ಸ್ವಂತಿಕೆಯನ್ನು ಬೇರೆ ನಮ್ಮ ರಿಪೋರ್ಟ್ನಲ್ಲಾಗ್ಬೋದು, ಒಂದು ಆರ್ಟಿಕಲ್ನಲ್ಲಾಗ್ಬೋದು ತೋರಿಸ್ಬೇಕೆ ಹೊರತು ಪ್ರೆಸ್ ಮೀಟ್ನಲ್ಲ. ಅಂದರೆ ನೀವು ಹೇಳೋ ಪ್ರಕಾರ ನನಗೆ ಯಾರೂ ಗುರುಗಳಿಲ್ಲ ಅಂತ ಹೇಳಿದ್ರೆ ಈ ರೀತಿಯೇ ಬರಿ, ಹೀಗೆ ಬರಿ, ಅದನ್ನ ಹೇಳ್ಕೊಟ್ಟವ್ರಂತಲ್ಲ. ಅನುಭವ, ನೀವು ಕಾರ್ಯಕ್ರಮದ ಆದಿಯಲ್ಲೂ ಕೂಡ ಅನುಭವನೇ ನನ್ನ ಗುರು ಅಂತ ಹೇಳಿದ್ರಿ. 20 ವರ್ಷದ ಹಿಂದೆಯ ಪತ್ರಿಕೋದ್ಯಮಕ್ಕೂ ಈಗ ಇರುವ ಪತ್ರಿಕೋದ್ಯಮಕ್ಕೂ ನೋಡಿದ್ರೆ ಬಹಳಷ್ಟು ವ್ಯತ್ಯಾಸಗಳಿದ್ದಾವೆ. ಆಗ ಹೇಳ್ಕೊಡೋರು ಕಡಿಮೆ, ಆಗ ಪತ್ರಿಕೋದ್ಯಮ ಅನ್ನುವಂತಹ ಪದವಿನೇ ತುಂಬಾ ಕಡಿಮೆ ಅಂತ ಕಾಣುತ್ತೆ. ಇತ್ತೀಚೆಗೆ ಅದು ಅಗಾಧವಾಗಿ ಬೆಳೆದು ನಿಂತಿದೆ. ನಮಗೆ ಆ ಒಂದು ಸಮಯ ಬಹಳಷ್ಟು ಕಷ್ಟದ ಸಮಯ. ಒಂದು ಗುರಿ ಇತ್ತೇ ಹೊರತು ಗುರು ಇರಲಿಲ್ಲ, ಅನುಭವನೇ ಗುರು ಅಂತ ಹೇಳ್ತಿದ್ರಿ. ಆಗ ನೀವು ಶುರು ಮಾಡಿದಂಥವ್ರು ಬಹಳಷ್ಟು ಹೆಸರನ್ನ ಮಾಡಿದ್ರಿ. ಆಮೇಲೆ ನಿಮ್ಮ ಚಿತ್ತಾರ ವಾಹಿನಿ ಅದು ಶುರು ಆಯ್ತು, ಅದ್ರ ಬಗ್ಗೆ ಹೇಳಿ. ಬಹುಶಃ ಕನಸು ನಾನು ಹೇಳಿದೆ, ಚಾನಲ್ ಕೂರ್ಗಲ್ಲಿರುವಾಗ ನನ್ನದೇ ಆದ ಒಂದು ಕನಸಿತ್ತು. ಆ ಕನಸನ್ನು ಅನಾವರಣಗೊಳಿಸಲಿಕ್ಕೆ ಅಥವಾ ಕನಸನ್ನು ನನಸು ಮಾಡಲಿಕ್ಕೆ ಒಂದು ವೇದಿಕೆ ಬೇಕು ಅಂತ. ಕೆಲವೊಮ್ಮೆ ನಾವು ಕೆಲವೊಂದು ಹಿಡಿತದಲ್ಲಿ ಇರ್ತೇವೆ. ಯಾವುದಾದ್ರು ಬರೆದ್ರೂ ಕೂಡ ಕೆಲವೊಂದು ಶಬ್ದಗಳನ್ನು ಕತ್ತರಿ ಹಾಕುವಂಥದ್ದು ಅದು ಸಂಪಾದಕರಿಗೆ ಬಿಟ್ಟಂಥದ್ದು. ಚಿತ್ತಾರವನ್ನು ಲೋಕಾರ್ಪಣೆ ಮಾಡುವಾಗ ನಾನು ಪದೇ ಪದೇ ಹೇಳ್ತಾ ಇದ್ದೆ, ನನ್ನ ಕನಸು, ನನ್ನ ಹಂಬಲ ಈಡೇರಿತು ಅಂತ. ಅರೆ ಈಗ ಅನಿಸುತ್ತೆ ಈಡೇರಲಿಲ್ಲ, ಒಂದು ಮೆಟ್ಟಲನ್ನು ಹಾಕಿದ್ದಷ್ಟೇ. ಅರೆ ಚಿತ್ತಾರ ಅನಾವರಣದ ನಂತರ ಸುಮಾರು 7 ವರ್ಷಗಳ ಕಾಲ ಸತತವಾಗಿ ಚಿತ್ತಾರದಲ್ಲಿ ದುಡ್ದಾಗ ನನ್ನ ಮನೆ, ನನ್ನ ಬದುಕು, ನನ್ನ ಚಾನಲ್ ಅಂತ ಹೇಳುವಂಥ ಆ ನನ್ನತನ ಬರುತ್ತೆ. ಆ ನನ್ನತನದ ನಡುವೆ ನಾವು ಅನೇಕ ಕಾರ್ಯಕ್ರಮಗಳನ್ನು ಕೊಟ್ವಿ. ಚಿತ್ತಾರ ಅಂತ ಹೆಸರೇ ನಿಮಗೆ ಬಹಳ ವಿಭಿನ್ನವಾಗಿ ಕಾಣಿಸ್ಬೋದು. ಅದನ್ನ ಪ್ರಶ್ನೆನೂ ಕೂಡ ಅದೇ, ಚಿತ್ತಾರ ಅನ್ನೋದೇ ಹೆಸರು ಯಾಕೆ? ಬಹುಶಃ ನಾನೊಂದು ಹೆಣ್ಣುಮಗಳು, ಪದೇ ಪದೇ ಹೆಣ್ಣು ಮಕ್ಕಳನ್ನು ನೀರಿಗೆ ಹೋಲಿಸ್ಕೊಳ್ತೇನೆ. ನೀವು ಆಕೆಯನ್ನು ಪಾತ್ರೆಗೆ ಹಾಕಿ ಆಕೆ ಸಮತೋಲನ ಕಾಪಾಡ್ಕೊಳ್ತಾಳೆ, ಒಂದು ಲೋಟಕ್ಕೆ ಹಾಕಿ ಅಲ್ಲಿ ಕೂಡ ಆಕೆ ಸಮಾನತೆಯನ್ನು ಕಾಪಾಡ್ಕೊಳ್ತಾಳೆ. ಚಿತ್ತಾರ ಕೂಡ ಹಾಗೇನೆ, ಒಂದು ರೀತಿ ಬಾಳಿನ ಚಿತ್ತಾರ, ಬವಣೆಯ ಚಿತ್ತಾರ, ಕಟ್ಟುಪಾಡಿನ ಚಿತ್ತಾರ, ದ್ವೇಷದ ಚಿತ್ತಾರ, ಅಸೂಯೆಯ ಚಿತ್ತಾರ, ನೀವು ಎಲ್ಲಿಗೂ ಹಾಕಿಕೊಳ್ಳಿ, ಚಿತ್ತಾರನ ಯಾವ ರೀತಿ ಬೇಕಾದ್ರೆ ನೀವು ವರ್ಣನೆ ಮಾಡ್ಕೊಳ್ಬೋದು. ಹಾಗಾಗಿ ಬಹುಶಃ ಅದೆಲ್ಲವನ್ನು ತೆಕ್ಕೊಂಡು ಚಿತ್ತಾರ ಅಂತ ಹೇಳುವಂಥ ಹೆಸರನ್ನು ಇಟ್ಟಿದ್ದೇವೆ. ಮೇಡಮ್, ಚಿತ್ತಾರ ಅನ್ನುವ ಆ ಹೆಸರನ್ನ ಒಂದು ಹೆಣ್ಣು ಮಗಳಿಗೆ ಹೋಲಿಸಿದ್ರಿ. ಯಾವ ರೀತಿ ಬೇಕಾದ್ರೆ ಚಿತ್ತಾರವನ್ನು ತಿಳ್ಕೊಬಹುದು ನೀವು ಅಂತ ಹೇಳಿದ್ರೆ ಚೆನ್ನಾಗಿತ್ತು. ಅಲ್ಲ, ಅದು ಅವರ ಮನಸ್ಥಿತಿಗೆ ಯಾವ ರೀತಿ ಬೇಕಾದ್ರೆ ವ್ಯಾಖ್ಯಾನ ಮಾಡ್ಕೊಳ್ಬೋದು. ಹೌದು. ಕೊಡಗು ಚಿಕ್ಕ ಜಿಲ್ಲೆ ಆದರೂ ಕೂಡ ಪತ್ರಿಕೋದ್ಯಮಕ್ಕೆ ಚಿಕ್ಕ ಜಿಲ್ಲೆ ದೊಡ್ಡ ಜಿಲ್ಲೆ ಅನ್ನೋದು ಇಲ್ಲವೇ ಇಲ್ಲ, ಎಲ್ಲ ಒಂದೇ ಸಮ. ಪತ್ರಿಕೋದ್ಯಮ ಅನ್ನುವಂಥದ್ದು ಎಲ್ಲೋದ್ರೂ ಅದೇ ಪತ್ರಕರ್ತರ ವೃತ್ತಿ, ಅದೇ ವರದಿಯನ್ನ ಮಾಡೋದು, ಸಮಾಜಕ್ಕೆ ಒಂದು ಮಾಹಿತಿ ಬೆಳಕನ್ನು ನೀಡುವ ಕೆಲಸ ಮಾಡುವಂಥದ್ದು. ಈಗ ನಿಮ್ಮ ಒಂದು ಕಾಲಾವಧಿಯಲ್ಲಿ ಯಾವ ರೀತಿ ಮುಂದುವರಿಯುತ್ತೆ ಅದರ ಬಗ್ಗೆ ಹೇಳಿ. ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ನಿರ್ದೇಶಕಿಯಾಗಿ ಸುಮಾರು 4 ವರ್ಷಗಳ ಕಾಲ ಖಜಾಂಜಿಯಾಗಿ ಸಮರ್ಥವಾಗಿ ನಿಭಾಯಿಸಿದ್ದೆ. ಅದನ್ನೇ ಹಿಡ್ಕೊಂಡು ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಚುನಾವಣೆಯಲ್ಲಿ ನಿಂತು ಗೆದ್ದೆ. ಬಹುಶಃ ಸಂಪೂರ್ಣವಾಗಿ ಅಜ್ಜಮಡ ರಮೇಶ್ ಕುಟ್ಟಪ್ಪ ಅವರ ಒಂದು ರೀತಿ ಬೆಂಬಲ, ಸಹಕಾರ, ಹಿರಿಯ ಮಾಜಿ ಅಧ್ಯಕ್ಷರು ಕೂಡ ಆಗಿದ್ದರು. ಹಾಗಾಗಿ ಅವರ ಸಹಕಾರ ತಗೊಂಡೆ ನಾನು ಒಂದು ಹೆಜ್ಜೆಯನ್ನು ಮುಂದಿಟ್ಟೆ ಅಂತ ಅನಿಸುತ್ತೆ ನನಗೆ. ಆರಂಭದಲ್ಲಿ ಸ್ವಲ್ಪ ಕಸಿಮಿಸಿ ಅನ್ನಿಸ್ತಾ ಇತ್ತು. ತಾವು ಹೇಳಿದಾಗೆ ಪದೇ ಪದೇ ಹೆಣ್ಣು ಮಗಳು ಅಂತ ಹೇಳ್ತಾ ಇದ್ರಿ. ಒಂದು ರೀತಿ ಪುರುಷ ಪ್ರಧಾನ ಸಮಾಜ. ಹೌದು. ಆ ಪುರುಷ ಪ್ರಧಾನ ಸಮಾಜದಲ್ಲಿ ನಾವು ಹೆಂಗೆ ನಿಲ್ಬೋದು, ಅಲ್ಲ ನಿಲ್ಲಕ್ಕೆ ಯಾವ ರೀತಿಯಲ್ಲಿ ಅವಕಾಶಗಳಿದೆ ಅಂತ ಹೇಳೋದಕ್ಕೆ ನಾನೇ ಸಾಕ್ಷಿ. ಅನೇಕ ಜನ ಪತ್ರಕರ್ತರ ನಡುವೆ ಪತ್ರಕರ್ತೆ ಜಿಲ್ಲಾ ಅಧ್ಯಕ್ಷೆಯಾಗಿ ಅಂತ ಹೇಳಿದಾಗ ಒಂದು ಸಣ್ಣದಾದ ಅರಸೂಯೆ ಅದು ಸಹಜ, ಅದು ಬಂದೇ ಬರುತ್ತೆ. ಅದನ್ನೆಲ್ಲ ಮೆಟ್ಟಿ ನಿಲ್ಲುವಂಥ ಶಕ್ತಿ, ತಾಳ್ಮೆ, ಧೈರ್ಯ ನನಗಿದೆ ಅಂತ ಹೇಳುವುದನ್ನು ನಾನು ಪದೇ ಪದೇ ಎಲ್ಲಲ್ಲಿಯೂ ಹೇಳ್ತೇನೆ. ಸುಮಾರು 20 ವರ್ಷಗಳ ಪತ್ರಿಕೋದ್ಯಮದ ಅನುಭವ, ಅದರ ಜೊತೆಗೆ ನಿರ್ದೇಶಕಿಯಾಗಿ ಖಜಾಂಜಿಯಾಗಿ ಸೇವೆ ಸಲ್ಲಿಸಿದ್ದ ಅಗಾಧವಾದ ಅನುಭವ ನನ್ನ ಜೊತೆಗಿದ್ದಾಗ ಅಧ್ಯಕ್ಷ ಸ್ಥಾನಕ್ಕೆ ಯಾಕೆ ಪೈಪೋಟಿಯನ್ನು ನೀಡಬಾರ್ದು, ನಾನು ಕೂಡ ಸಮರ್ಥವಾಗಿ ನಿಭಾಯಿಸ್ಕೊಂಡು ಹೋಗ್ತೇನೆ. ಆ ಕನಸು ನನಗಿದೆ. ಮೊನ್ನೆ ತಾನೇ ಪದಗ್ರಹಣ ಸಮಾರಂಭನ ಕೂಡ ನಾವು ಮುಗಿಸ್ಕೊಂಡ್ವಿ. ದೊಡ್ಡದಾದ ಕನಸಿದೆ. 3 ವರ್ಷ ಕೊಡಗು ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷೆಯಾಗಿ ಹಿಂದೆ ಮಾಡಿದವರ ಕೆಲಸಕ್ಕಿಂತ 1 ಪಟ್ಟು ಕೆಲಸವನ್ನು ಮಾಡಿ ಸುಮಾರು 180 ಜನ ಪತ್ರಕರ್ತರನ್ನು ಒಂದೇ ಸೂರಿನಡಿಗೆ ಸೇರಿಸಿ
ಅವ್ರನ್ನೆಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವಂಥ ಜವಾಬ್ದಾರಿ ನನ್ನ ಹೆಗಲ ಮೇಲೆ ಇದ್ದಾಗ ಅದಕ್ಕೆ ಪ್ರಾಮಾಣಿಕವಾದ ಸೇವೆಯನ್ನು ಸಲ್ಲಿಸ್ತೇನೆ ಅಂತ ಹೇಳೋದನ್ನು ಭಾಳ ವಿಶ್ವಾಸದಿಂದ ತಮ್ಮ ಮುಂದೆ ಹೇಳ್ತಾ ಇದ್ದೇನೆ. ಹೌದು, ಮೊದಲು ಇಂಥ ವೃತ್ತಿಯನ್ನ ಗಂಡು ಮಕ್ಕಳೇ, ಇಂಥ ವೃತ್ತಿಯನ್ನ ಹೆಣ್ಣು ಮಕ್ಕಳೇ ಮಾಡಬೇಕು ಅಂತ ಇದ್ದ ಕಾಲವಿತ್ತು. ಈಗ ಆ ಕಾಲ ಇಲ್ಲ. ಹೌದು, ಎಲ್ಲದಕ್ಕೂ ಮಹಿಳೆ ಕೂಡ ಸರಿ ಸಮಾನಳು ಅನ್ನೋದಕ್ಕೆ ನೀವು ಒಂದು ಉತ್ತಮ ಉದಾಹರಣೆ. ಎಸ್. ಈಗ ಪತ್ರಕರ್ತ ವೃತ್ತಿ ಸಂಬಂಧಪಟ್ಟಂಗೆ ಮಾತಾಡೋದಾದ್ರೆ, ನಾವು 20 ವರ್ಷದ ನಿಮ್ಮ ಅಗಾಧವಾದ ಅನುಭವ, ಅಗಾಧವಾದ ನಿಮ್ಮ ವೃತ್ತಿ ಜೀವನದ ಹಾದಿ ನೋಡಿದಾಗ ಆಗ್ಲೂ ಈಗಲೂ ಹೇಗನ್ಸುತ್ತೆ? ಬಹುಶಃ ಅವತ್ತಿಗೂ ಇವತ್ತಿಗೂ ಅಜಗಜಾಂತರ ವ್ಯತ್ಯಾಸ. 20 ವರ್ಷದ ಹಿಂದೆ ನಾನು ಪತ್ರಿಕೋದ್ಯಮಿಗೆ ಬಂದಾಗ ಒಂದು ರೀತಿಯ ತುಡಿತ ನನ್ನಲ್ಲಿತ್ತು. ಏನಾರು ಆರ್ಟಿಕಲ್ ಬರೀಬೇಕು, ಏನಾರು ಹೊಸ ಸುದ್ದಿಯನ್ನು ಕೊಡಬೇಕು, ಏನಾರು ಮಾನವೀಯ ವರದಿಗಳನ್ನ ಕೊಡಬೇಕು, ಇಂಥ ತುಡಿತಗಳಿತ್ತು. ಆದರೆ ಇವತ್ತು ಅದಿಲ್ಲ. ನಿಮಗೆ ಇವತ್ತು ಬಹಳಷ್ಟು ಅವಕಾಶಗಳಿದೆ. ಒಂದು ಕಡೆಯಿಂದ ಇಂಟರ್ನೆಟ್ಗೆ ಹೋದರೆ ನಿಮಗೆ ಯಾವ ಸುದ್ದಿಯನ್ನು ಬೇಕಿರೋ ಕ್ಷಣಾರ್ಧದಲ್ಲಿ ಡೌನ್ಲೋಡ್ ಮಾಡಿ ಅದಕ್ಕೆ ಬೇಕಾದಂಥ ಬಣ್ಣ ಹಚ್ಚಿ ಬರೆಯುವಂಥ ಚಕಚಕ್ಯತೆ ಜೊತೆಗೆ ಯಾರು ಕೂಡ ಪ್ರತ್ಯಕ್ಷವಾಗಿ ಹೋಗಿ ವರದಿ ಮಾಡಲಿಕ್ಕೆ ಇವತ್ತು ಹಿಂದೆ ನಿಲ್ತಾರೆ. ಆ ಪ್ರತ್ಯಕ್ಷವಾಗಿ ವರದಿ ಮಾಡುವಂಥ ಸಂದರ್ಭದಲ್ಲಿ ನಮಗೆ ಆಗುವಂಥ ಅನುಭವಗಳು, ನಮಗೆ ಆಗುವಂಥ ನೋವುಗಳು, ಕೆಲವೊಮ್ಮೆ ನಾವು ಭಾಳಷ್ಟು ತುಳಿತಕ್ಕೆ ಒಳಗಾಗ್ತೇವೆ. ಕೆಲವೊಮ್ಮೆ ಪತ್ರಕರ್ತರು ಬಂದರು ಅಂತಾದಾಗ ನಮ್ಮನ್ನು ನೋಡುವಂಥ ದೃಷ್ಟಿಕೋನಗಳು ಕೂಡ ಬೇರೆ ಆಗಿರುತ್ತೆ. ಕೆಲವೊಂದು ಕಡೆಗಳಲ್ಲಿ ನಾವು ಹೆಸರನ್ನು ಗಳಿಸಬೇಕು ಅಥವಾ ನಮ್ಮ ಪತ್ರಿಕೆ ಮೇಲೆ ಬರಬೇಕು, ನಮ್ಮ ಪತ್ರಿಕೆ ಹೆಸರು ರಾರಾಜಿಸಬೇಕು ಅಂತ ಹೇಳಿ ನಮ್ಮ ಮನಸ್ಸೊಳಗೆ ಏನಿರುತ್ತೆ ಆ ತುಡಿತ ಆಗ ಬಹಳ ಇತ್ತು. ಆದರೆ ಇವತ್ತು ತಗೊಂಡ್ರೆ ಬಹುಶಃ ಆ ತುಡಿತ ನನ್ನೊಳಗೆ ಕೂಡ ಇಲ್ಲ ಅಂತ ಅನಿಸುತ್ತೆ ಪ್ರಾಮಾಣಿಕವಾಗಿ. ಆರಂಭದಲ್ಲಿ ಏನೋ ಕನಸು ಕಟ್ಟಿದ್ದೆ ಅಂತ ಹೇಳ್ತಾ ಇದ್ದೆ. ಆದರೆ ಯಾಕೆ ಕನಸನ್ನು ಹೆಮ್ಮರವಾಗಿ ಬೆಳೆಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳುವಂಥ ನೋವು ಇವತ್ತು ನನ್ನನ್ನು ಕೂಡ ಕಾಡ್ತಾ ಇದೆ. ಅವತ್ತು ನಡ್ಕೊಂಡು ಹೋಗಿ ಕೆಲಸವನ್ನು ಮಾಡ್ಕೊಳ್ತಾ ಇದ್ದು, ಮೂಲೆಗೆ ನಡ್ಕೊಂಡು ಹೋಗ್ತಾ ಇದ್ದು, ಯಾವುದೇ ವಾಹನಗಳ ವ್ಯವಸ್ಥೆಗಳಿರಲಿಲ್ಲ ಅಥವಾ ವಾಹನ ವ್ಯವಸ್ಥೆಯಲ್ಲಿ ಹೋಗ್ಲಿಕ್ಕೆ ನಮಗೆ ಯಾರೂ ಸಂಭಾವನೆ ಕೂಡ ಕೊಡ್ತಾ ಇರಲಿಲ್ಲ. ಹಾಗಾಗಿ ಬುಕ್ಕನ್ನು ತಗೊಂಡು ಪೆನ್ನನ್ನು ಹಿಡ್ಕೊಂಡು ಕ್ಯಾಮರಾಮ್ಯಾನನ್ನು ಕರ್ಕೊಂಡು ಇಡೀ ಸುತ್ತುತ್ತಾ ಇದ್ವಿ, ಸುದ್ದಿಗಳನ್ನ ಮಾಡ್ತಾ ಇದ್ವಿ, ತೃಪ್ತಿ ಇತ್ತು, ನೆಮ್ಮದಿಯಲ್ಲಿ ನಿದ್ದೆ ಮಾಡ್ತಾ ಇದ್ವಿ. ಆದರೆ ಇವತ್ತು ಎಲ್ಲವನ್ನು ಕೊಟ್ಟಾಗ ನಮ್ಮಲ್ಲಿರುವಂಥ ಕಲೆಯನ್ನು ಅನಾವರಣ ಮಾಡಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂತ ಹೇಳುವಂಥ ಕೊರಗು ನನ್ನೊಳಗಿದೆ. ತಮಗೆ ಗೊತ್ತಿದೆ, ಪತ್ರಿಕೋದ್ಯಮದಲ್ಲಿ ಈಗ ಇರುವಷ್ಟು ಅವಕಾಶಗಳು ಹಿಂದೆ ಯಾವತ್ತೂ ಇರಲಿಲ್ಲ. ನಾನು ಪತ್ರಿಕೋದ್ಯಮಿಗೆ ಬರುವಂಥ ಸಂದರ್ಭದಲ್ಲಿ ನಾನು ಒಬ್ಬಳೇ ಹೆಣ್ಣು ಮಗಳಾಗಿದ್ದೆ. 15 ಜನ ಗಂಡು ಮಕ್ಕಳ ಮುಂದೆ ನಾನು ಭಾಳಷ್ಟು ಧೈರ್ಯದಿಂದ ಓಡಾಡ್ತಾ ಇದ್ದೆ. ಎಲ್ಲಿಯೂ ಕೂಡ ನನಗೆ ಅನ್ನಿಸ್ಲೇ ಇಲ್ಲ ಇವ್ರ ಮುಂದೆ ನಾನು ಓಡಾಡ್ತಾ ಇದ್ದೇನೆ ಅಥವಾ ನನ್ನ ಯಾರಾದರೂ ಏನಾದ್ರು ಹೇಳ್ಬೋದು ಅಂತ ಹೇಳುವಂಥ ಹಿಂಜರಿಕೆ ಕೂಡ ನನಗೆ ಇರಲಿಲ್ಲ. ಬಹುಶಃ ಅದು ನನ್ನ ಹುಟ್ಟುಗುಣ ಅಂತ ಅನಿಸುತ್ತೆ ನನಗೆ. ಯಾವುದನ್ನು ಕೂಡ ತಲೆಗೂ ಕೂಡ ಹಾಕೊಳ್ತಾ ಇರಲಿಲ್ಲ. ಹಗಲು ರಾತ್ರಿ ಅಂತ ಹೇಳದೆ ನಾನು ಕೆಲಸವನ್ನು ನಿರ್ವಹಿಸಿದ್ದೇನೆ. ಆದರೆ ಇವತ್ತು ಬಹಳ ಈಸಿಯಾಗಿ ಕೆಲಸವನ್ನು ಮಾಡ್ಕೊಂಡು ಹೋಗುವಂಥ ಅವಕಾಶಗಳಿವೆ. ಒಂದು ಪತ್ರಿಕೆಯಲ್ಲಿ 5-6 ಜನ ರಿಪೋರ್ಟರ್ಸ್ಗಳಿರ್ತಾರೆ. ಹಿಂದೆ ಆಗಿರಲಿಲ್ಲ. ಒಬ್ಬರ ಜವಾಬ್ದಾರಿ ಹೆಗಲ ಮೇಲೆ ಇತ್ತು. ಜಿಲ್ಲಾ ವರದಿಗಾರರು ಅಂತ ಹೇಳಿದರೆ ಎಲ್ಲಿ ಸುದ್ದಿ ಆದರೂ ಕೂಡ ನಾವು ಹೋಗಿ ಅಲ್ಲಿ ಸುದ್ದಿ ಮಾಡಿ ಕೊಡುವಂಥದ್ದು ಇತ್ತು. ಆದರೆ ಇವತ್ತು ಹಾಗೆಲ್ಲ. ಅಲ್ಲಿ ಸುದ್ದಿಗೆ ಸ್ಟ್ರಿಂಜರ್ಗಳನ್ನ ಇಟ್ಟಿರ್ತಾರೆ, ಅಲ್ಲಲ್ಲಿ ಸುದ್ದಿಯನ್ನು ಕಲೆಕ್ಟ್ ಮಾಡ್ಬೋದು. ಜಿಲ್ಲಾ ವರದಿಗಾರರಿಗೆ ಸ್ವಲ್ಪ ಕೆಲಸದ ಒತ್ತಡ ಕಡಿಮೆ ಇದೆ ಈಗ. ಆಗ ನಡ್ಕೊಂಡು ಹೋಗಿ ಕೆಲಸ ಮಾಡೋದಕ್ಕೂ ಇವತ್ತು ಕೂತು ಕೆಲಸ ಮಾಡೋದಕ್ಕೂ ಬಹಳ ವ್ಯತ್ಯಾಸವನ್ನು ಕಾಣ್ತಾ ಇದ್ದೇನೆ. ಆದರೆ ಅವತ್ತಿನ ಕೆಲಸವೇ ಬಹಳ ತೃಪ್ತಿ ಕೊಟ್ಟಿತ್ತು. ಈಗ ನೀವು ಹೇಳಿದ್ರೆ ತುಡಿತ ಇತ್ತು ಆಗ, ಈಗ ತುಡಿತ ಕಡಿಮೆ ಇದೆ. ಅಂದರೆ ಈಗಿನ ಯಂಗ್ ಜನ್ರೇಷನ್ನು ಬಹಳಷ್ಟು ಆತ್ಮವಿಶ್ವಾಸದಿಂದ ಕೂಡಿರ್ತಾರೆ. ಅವರಿಗೆ ಆ ಒಂದು ತುಡಿತ ಜಾಸ್ತಿ ಇರಬೇಕು ಅಲ್ವಾ? ನೀವು ಹೇಳೋ ಪ್ರಕಾರ ಆ ಸಮಯದಲ್ಲಿ ನೀವು ಒಬ್ಬಳೇ ಹೆಣ್ಣು ಮಗಳಿದ್ರಿ. ಈಗ ನೋಡಿ ಬಹಳಷ್ಟು ಹೆಣ್ಣು ಮಕ್ಕಳಿದ್ದಾರೆ. ಪ್ರೈವೇಟ್ ಚಾನಲ್ಗಳಾಗ್ಬೋದು, ರಾಷ್ಟ್ರೀಯ ಮಾಧ್ಯಮ, ರಾಜ್ಯ ಮಾಧ್ಯಮಗಳಲ್ಲೂ ಕೂಡ ನನ್ನನ್ನು ನಾನು ತೊಡಗಿಸ್ಕೋಬೇಕು, ಆ್ಯಂಕರ್ ಆಗಿರಬೇಕು, ಟಿ ವಿಲಿ ನಾನು ಬರಬೇಕು, ಪ್ರಿಂಟ್ ಮೀಡಿಯಾಗೆ ಬಂದರೆ ನನ್ನ ಬೈಲೈನ್ಗಳು ಹೋಗಬೇಕು, ನನ್ನ ಹೆಸರು ಬರಬೇಕು ಅನ್ನೋದು ಬಹಳಷ್ಟಿದೆ. ತುಂಬ ಹೆಣ್ಮಕ್ಳು ಕೂಡ ಇದ್ದಾರೆ ಅಲ್ವಾ? ಹೌದು. ಈಗ ಯಾಕೆ ಆ ತುಡಿತ ಇಲ್ಲ ಅಂತ ಅನಿಸುತ್ತೆ ನಿಮಗೆ? ನಾವು ಅನೇಕ ವರ್ಷಗಳಿಂದ ನೋಡ್ತಾ ಇದ್ದೇನೆ. ಪತ್ರಿಕೋದ್ಯಮ ವಿಭಾಗ ಸ್ಟಾರ್ಟ್ ಆಯಿತು ಫೀಲ್ಡ್ ಮಾರ್ಷಲ್ ಕಾರ್ಯಪ್ಪ ಕಾಲೇಜಿನಲ್ಲಿ. ಹೌದು. ಆ ಒಂದು ಸಬ್ಜೆಕ್ಟಿಗೆ ಬರುವಾಗ ನಮ್ಮ ಹತ್ರ ಸಂದರ್ಶನಕ್ಕೆ ಬರ್ತಾರೆ. ಅನೇಕ ಹೆಣ್ಣುಮಕ್ಳು ಬಂದಿದ್ದಾರೆ. ನಾನು ಅವರು ಯಾರನ್ನು ಕೂಡ ಫೀಲ್ಡಲ್ಲಿ ನೋಡಲಿಲ್ಲ. ಆರಂಭದಲ್ಲಿ ಆ ಕನಸು ತಗೊಂಡು ಏನು ಪತ್ರಿಕೋದ್ಯಮಕ್ಕೆ ಧುಮುಕ್ತಾರೆ, ಪುಸ್ತಕದ ಬದನೆಕಾಯಿ ಅಲ್ಲಲ್ಲಿ. ನೀವು ಕೇವಲ ಪುಸ್ತಕ ಓದಿ ನಾನು ಪತ್ರಿಕೋದ್ಯಮ ಬಂದುಬಿಡ್ತೇನೆ ಅಂತೇಳಿ ಆ ಕನಸಿದ್ರೆ ಆ ನನಸಾಗಲ್ಲ. ನಿಮಗೆ ಹಂಬಲ ಇರಬೇಕು, ತುಡಿತ ಇರಬೇಕು. ಪತ್ರಿಕೋದ್ಯಮದಲ್ಲಿ ಏನಾರು ಒಂದು ಮಾಡ್ತೇನೆ ಅಂತ ಹೇಳುವಂತಹ ಹುಮ್ಮಸ್ಸು ಇರಬೇಕು. ಆ ಹುಮ್ಮಸ್ಸು ಇದ್ದಂಥ ಸಂದರ್ಭದಲ್ಲಿ ಮಾತ್ರ ನಾವು ಪತ್ರಿಕೋದ್ಯಮಕ್ಕೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಅನೇಕ ಹೆಣ್ಮಕ್ಳನ್ನ ನೋಡಿದ್ದೇನೆ. ಆದರೆ ಅದರಲ್ಲಿ ಇತ್ತೀಚೆಗೆ ನಾನು ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ, ಹೆಣ್ಮಕ್ಳಾಗಿರಲಿ ಗಂಡು ಮಕ್ಕಳಾಗಿರಲಿ, ವಿಘ್ನೇಶ್ ಭೂತನಕಾಡು, ಕಿಶೋರ್ ರೈ, ಇವರೆಲ್ಲ ಪತ್ರಿಕೋದ್ಯಮದಿಂದ ಬಂದಂಥ ಮಕ್ಕಳು. ಅವರ ಜೊತೆಗೆ ಅನೇಕ ಮಕ್ಕಳು ಇವತ್ತು ಕಾಣ್ತಾ ಇಲ್ಲ. ಹೆಣ್ಣು ಮಕ್ಕಳನ್ನ ನೀವು ನೋಡಿದ್ರು ಸಹ ಸುಮಾರು ಒಂದು ವರ್ಷದಲ್ಲಿ ಒಂದು 8ರಿಂದ 10 ಹೆಣ್ಣು ಮಕ್ಕಳು ನನ್ನ ಹತ್ರ ಸಂದರ್ಶನಕ್ಕೆ ಬರ್ತಾರೆ. ನಾನು ಪ್ರತಿ ಬಾರಿ ಸಂದರ್ಶನ ಆದ ನಂತರ ಅವ್ರನ್ನ ಕೇಳ್ತೇನೆ, ನೀವೆಲ್ಲ ಎಲ್ಲಿ ಹೋಗ್ತೀರಾ ಕೊನೆಗೆ? ಪತ್ರಿಕೋದ್ಯಮಕ್ಕೆ ಬರಬೇಕಲ್ವಾ? ಹೌದು. ಪತ್ರಿಕೋದ್ಯಮ ಪದವಿಯನ್ನು ಪಡ್ಕೊಂಡು ನೀವು ಪದವಿಗೆ ಒಂದು ಅರ್ಥವನ್ನು ಕಲ್ಪಿಸಬೇಕು ಅಂತಾದಾಗ ಮೊದಲು ತಾವು ಯಾವ ಜಿಲ್ಲೆಯಲ್ಲಿ ಹುಟ್ಟಿದ್ದೀರಾ, ಯಾವ ಜಿಲ್ಲೆಯಲ್ಲಿ ಬೆಳೆದಿದ್ದೀರಾ, ಆ ಜಿಲ್ಲೆಯಲ್ಲಿ ನೀವು ಕೆಲಸವನ್ನು ನಿರ್ವಹಿಸಬೇಕು. ಆ ಜಿಲ್ಲೆಯಲ್ಲಿ ಕೆಲಸವನ್ನು ನಿರ್ವಹಿಸಿ ತಾವು ಸೈ ಅಂತ ಅನಿಸಿದಾಗ ತಾವು ರಾಜ್ಯಕ್ಕೋ ರಾಷ್ಟ್ರಕ್ಕೋ ಎಲ್ಲಿಗೆ ಬೇಕಾದ್ರೂ ಹೋಗಿ ಫಸ್ಟ್ ನನ್ನ ನೆಲದಲ್ಲಿ, ನನ್ನ ಮನೆಯಲ್ಲಿ, ನನ್ನ ಊರಿನಲ್ಲಿ ನಾನು ಕೆಲಸ ಮಾಡಬೇಕು. ಆ ತುಡಿತ ಇವತ್ತಿಲ್ಲ ಅಂತ. ತುಡಿತ ಕಡಿಮೆ ಇದೆ ಅಂತ ಹೇಳಿ, ಬಹಳ ಕಡಿಮೆ ಇದೆ ಅಂತ. ಅಂದರೆ ಈಗಿನ ಯಂಗ್ ಜನ್ರೇಷನ್ಗೆ ಈಗ ನೀವು ಹೇಳೋ ಪ್ರಕಾರ
ಪತ್ರಿಕೋದ್ಯಮ ಪದವಿಯನ್ನು ಪಡೆದುಕೊಂಡ್ಮೇಲೆ ಅವರು ಪತ್ರಕರ್ತರೇ ಆಗಬೇಕು. ಈಗ ಡಾಕ್ಟರ್ ಪದವಿ, ಇಂಜಿನಿಯರಿಂಗ್ ಪದವಿಯನ್ನು ಪಡೆದುಕೊಂಡ್ಮೇಲೆ ಅವರು ಆ ವೃತ್ತಿಯನ್ನೇ ನಿರ್ವಹಿಸಬೇಕು ಅಲ್ವಾ? ಅದನ್ನು ಬಿಟ್ಟು ಬೇರೆದ್ದು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ. ಅಲ್ಲ, ತಾವು ಪತ್ರಿಕೋದ್ಯಮನ ಆಯ್ಕೆ ಮಾಡುವಾಗ ತಮಗೆ ಒಂದು ಆಸಕ್ತಿ ಇರುತ್ತೆ. ಖಂಡಿತವಾಗಿ. ಯಾಕೆ ಪತ್ರಿಕೋದ್ಯಮಕ್ಕೆ ಬಂದೆ? ಯಾರನ್ನೋ ನೋಡಿ ಫ್ಯಾಷನ್ಗೆ ಪತ್ರಿಕೋದ್ಯಮಕ್ಕೆ ಬರೋದಲ್ಲ. ಇನ್ಯಾರೋ ಆದರೂ ಸವಿತರೇ ಆದ್ಲು ನಾನು ಆಗ್ತೇನೆ ಅಂತೇಳಿ ಬರುವಂಥದ್ದಲ್ಲ. ನನ್ನ ಕನಸು ಮತ್ತು ನನ್ನ ಕಲ್ಪನೆ ಮತ್ತು ನನ್ನ ಗುರಿ ಇದು ಒಂದೇ ಆಗಿರಬೇಕು. ಯಾವಾಗ ಗುರಿ ಒಂದು, ಕನಸೊಂದು, ಕಲ್ಪನೆ ಒಂದು ಆಗಿರುತ್ತೆ, ನಿಮಗೆ ನಿಜವಾಗಿ ಸಹ ಒಂದು ನೆಲಗಟ್ಟಲ್ಲಿ ನಿಲ್ಲಕ್ಕೆ ಸಾಧ್ಯನೇ ಆಗಲ್ಲ. ಚೆನ್ನಾಗಿ ಹೇಳಿದ್ರಿ ಮೇಡಮ್. ಈಗ ನಿಮ್ಮ ಈ ಪತ್ರಿಕೋದ್ಯಮ ವೃತ್ತಿಯಲ್ಲಿ 20 ವರ್ಷದ ಏನು ಪಯಣ ಅಂತ ಹೇಳಿದ್ರಿ, ಮರೆಯಲಾಗದ ಘಟನೆ ಯಾವ್ದಾದ್ರು ಇದೆಯಾ? ಇಂಥ ಘಟನೆ ನನಗೆ ನೋವು ತಂತು, ಇಲ್ಲಾಂದರೆ ಸಂತೋಷ ಆಯಿತು, ನಾನು ಇಂಥ ಒಂದು ರಿಪೋರ್ಟನ್ನು ಮಾಡಿದ್ದಕ್ಕೆ ಹೆಸರು ಬಂತು, ಆಮೇಲೆ ಆ ರಿಪೋರ್ಟ್ ಆದಮೇಲೆ ನನ್ನ ಒಂದು ಪರಿಕಲ್ಪನೆಯಿಂದ ಏನು ಆ ರಿಪೋರ್ಟನ್ನು ಮಾಡಿದ್ದೆ ಅದರಿಂದ ಅವ್ರಿಗೆ ಪ್ರಯೋಜನ ಆಯಿತು ಅನ್ನೋದು ಎಂಥರ ಇದೆಯಾ? ಅಲ್ಲ, ಅಂಥದ್ದು ಭಾಳಷ್ಟು ಇದೆ ಸರ್. ಕೆಲವೊಂದು ಹೇಳ್ಕೊಳಕ್ಕಾಗಲ್ಲ, ಕೆಲವೊಂದು ಹೇಳ್ಕೊಳಕ್ಕಾಗುತ್ತೆ. ಒಂದನ್ನು ತಮ್ಮ ಮುಂದೆ ಇಡ್ತೇನೆ. ನಾನು ಪ್ರತಿದಿನ ಬೆಳಿಗ್ಗೆ 7:30 ಇಂದ 8:00 ತನಕ ಕಾಫಿ ಚಿತ್ತಾರ ಅಂತ ಹೇಳೋ ಕಾರ್ಯಕ್ರಮವನ್ನು ಚಿತ್ತಾರದಲ್ಲಿ ಮಾಡ್ತಾ ಇದ್ದೆ. ಆ ಸಂದರ್ಭದಲ್ಲಿ ಅನೇಕ ದೂರುಗಳು ಬರ್ತಾ ಇತ್ತು. ಒಂದು ಏಡಿ ಮಾರಾಟವನ್ನು ಮಾಡ್ತಾಯಿದ್ರು ನಗರಸಭೆ ಸಮೀಪದಲ್ಲಿ, ಕುಮಾರ ಅಂತ ಹೇಳುವಂಥ ವ್ಯಕ್ತಿ ಮತ್ತು ಅವ್ರನ್ನ ಒಳಗೊಂಡಂತೆ. ಆ ಸಂದರ್ಭದಲ್ಲಿ ಅನೇಕ ವಾಟ್ಸಪ್ಗಳಲ್ಲಿ ಆ ಏಡಿ ಕೊಳಚೆಯಿಂದ ಬರ್ತಾ ಇದೆ, ಕೊಚ್ಚೆಯಿಂದ ಬರ್ತಾ ಇದೆ, ಅದನ್ನು ತಗೊಂಡು ಬಂದು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ, ಜನರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತಾ ಇದೆ ಅಂತೇಳಿ ಏಕಾಏಕಿ ಅಲ್ಲಿ ಮಾರಾಟ ಮಾಡ್ತಿದ್ದಂತಹ ಆ ಏಡಿಗಳನ್ನು ನಗರಸಭೆ ತೊಟ್ಟಿಯಲ್ಲಿ ತಗೊಂಡು ಬಂದು ತುಂಬಿಸ್ಕೊಂಡು ಹೋಗ್ಬಿಟ್ರು. ಆ ಸಂದರ್ಭದಲ್ಲಿ ನಾವು ಕೂಡ ಅಲ್ಲಿ ಹೋಗಿದ್ವಿ. ಏನು ಮಾಡಿ ನಮಗೆ ತಡಿಲಿಕ್ಕೆ ಆಗಲಿಲ್ಲ. ನಾನು ಅವ್ರನ್ನ ತಕ್ಷಣ ಕೇಳಿದೆ, ನೀವು ಎಲ್ಲಿಂದ ಏಡಿನ ತರ್ತೀರಾ ಅಂತ. ನಾವು ಹುಣಸೂರಿನ ಪಕ್ಕದ ಒಂದು ಹಳ್ಳಿಯಿಂದ ತರ್ತೇವೆ. ಸುಮ್ಮನೆ ಊಹಾಪೋಹಗಳಿಗೆ ನಾವು ಅವಕಾಶಗಳನ್ನು ಮಾಡಿಕೊಡೋದು ಬೇಡ. ನೈಜ ಏನಿದೆ ಅದನ್ನು ಜನರ ಮುಂದೆ ಇಡೋಣ. ನನ್ನದೇಗೂ ದೃಶ್ಯ ಮಾಧ್ಯಮ ಆಗಿದ್ದರಿಂದ ನೈಜತೆಯನ್ನು ಕೊಡ್ಬೋದು ಜನರಿಗೆ. ನಾಳೆ ಬೆಳಿಗ್ಗೆ ತಾವು ಹೇಳಿದ ಸಮಯಕ್ಕೆ ನಾನು ಬರ್ತೇನೆ, ಇಲ್ಲ ನನ್ನ ಜೊತೆಗೆ ತಾವು ಬನ್ನಿ ಅಂತೇಳಿ ಅವರನ್ನು ಕರ್ಕೊಂಡು ನಾವು ಹುಣಸೂರಿನ ಒಳಗೆ ಒಂದು ಹಳ್ಳಿಗೆ ಹೋದ್ವಿ. ಬಹಳಷ್ಟು ಸ್ವಚ್ಛಂದ ಪರಿಸರದ ಹಳ್ಳಿ, ಖುಷಿ ಕೊಡ್ತಾ ಇತ್ತು. ಹಳ್ಳಿಗೆ ಹೋಗ್ತಿದ್ದಾಗನೇ ಯಾರೋ ಒಂದು ಹುಡುಗನ ಕರೆದ್ರು, ಒಂದಷ್ಟು ಕೋಳಿಯ ವೇಸ್ಟನ್ನು ತಗೊಂಡ್ರು, ನಮ್ಮ ಜೊತೆಗೆ ಬಂದರು. ಒಂದು ದೊಡ್ಡ ಬುಟ್ಟಿಯಲ್ಲಿ ಆಗುವಷ್ಟು ಏಡಿಗಳನ್ನ ಹಿಡಿದ್ರು. ನನ್ನ ಕಣ್ಣೇ ನನಗೆ ನಂಬಲಿಕ್ಕಾಗಲಿಲ್ಲ. ಅಷ್ಟು ಏಡಿಗಳನ್ನ ಹಿಡಿದ್ರು. ಒಂದು ಯಾವುದೋ ಒಂದು ಬಳ್ಳಿನ ತಗೊಂಡು ಬಂದರು, ಏಡಿನ ಕಟ್ಟಿದ್ರು. ಒಂದು ಏಡಿ ಇಷ್ಟು, ಒಂದು 12 ಏಡಿಗೆ ಇಷ್ಟು ರೇಟ್ ಅಂತೇಳಿ ಅವರೇ ಅಲ್ಲಿ ಯಾರು ಏಡಿನ ಹಿಡಿತಾರೆ ಆ ಏಡಿ ಹಿಡಿಯುವಂಥವರೇ ಆ ಬಳ್ಳಿಯಲ್ಲಿ ಕಟ್ಟಿ ಕೊಡ್ತಾರೆ. ಅದನ್ನೆಲ್ಲ ಚಿತ್ರೀಕರಣ ಮಾಡಿಕೊಂಡು ಬಂದೆ. ಬಹಳ ದೊಡ್ಡ ಸುದ್ದಿಯನ್ನು ಚಿತ್ರದಲ್ಲಿ ಬಿತ್ತರ ಮಾಡಿದೆ. ಒಂದು ಆತನ ಬದುಕು, ಹೌದು, ಮತ್ತೊಂದು ನಮ್ಮ ಆರೋಗ್ಯ, ಇನ್ನೊಂದು ಬಹಳ ವಿಟಮಿನ್ ಇರುವಂಥ ಏಡಿ. ಅದರಲ್ಲೂ ಕೊಡಗಿನ ಉಷ್ಣಾಂಶಕ್ಕೆ ಏಡಿಯನ್ನು ತಿಂತಾರೆ. ಆ ಮಳೆಗಾಲದ ಸಂದರ್ಭದಲ್ಲಿ ಕಣಿಲೆ, ಏಡಿ ಇಂಥದ್ದೆಲ್ಲ ಸ್ವಾಭಾವಿಕ. ಇದನ್ನೆಲ್ಲ ಮನಗಂಡು ದೊಡ್ಡ ಸುದ್ದಿಯನ್ನು ಮಾಡಿದ್ವಿ. ಕಮಿಷನರ್ಗೆ ದೂರವಾಣಿ ಕರೆಯನ್ನು ಮಾಡಿದ್ವಿ ಲೈವಲ್ಲಿ. ಕಮಿಷನರ್ ಅದರ ಹಿಂದಿನ ದಿನ ಲೈವಲ್ಲಿ ಮಾಡುವಾಗ, ನೀವು ಯಾಕೆ ಸುದ್ದಿಯನ್ನು ಮಾಡ್ತಾ ಇದ್ದೀರಾ, ಜನರ ಮೇಲೆ ದುಷ್ಪರಿಣಾಮ ಬೀರ್ತಾ ಇದ್ದೀರಾ, ನೀವು ಮಾಡೋದು ಸರಿಯಲ್ಲ ಅಂತ ಆವಾಜ್ ಹಾಕಿದ್ರು. ಬಹುಶಃ ರಾತ್ರಿ ನಾನು ನಿದ್ದೆಯನ್ನು ಕೂಡ ಮಾಡಿರಲಿಲ್ಲ. ಮತ್ತೆ ಮರುದಿನ ಆ ಸುದ್ದಿಯನ್ನು ಮಾಡುವಾಗ ಕಮಿಷನರ್ ನನ್ನ ಹತ್ರ ಸಾರಿ ಕೇಳಿದರು. ನಿಜವಾಗಿ ಗೊತ್ತಿರಲಿಲ್ಲ, ಎಲ್ಲೋ ಒಂದು ರೀತಿ ನನಗೆ ನೋವು ಅನ್ನಿಸ್ತಾ ಇದೆ ನಿಮ್ಮ ಸುದ್ದಿಯನ್ನು ನೋಡಿದ ನಂತರ. ಪ್ರತ್ಯಕ್ಷ ವರದಿಯನ್ನು ಮಾಡಿದ್ದೀರಾ, ನಾನು ಕಣ್ತಿರ್ದಿದ್ದೇನೆ, ನನಗೆ ವಾಟ್ಸಪ್ಪಲ್ಲಿ ಬಂದಂಥ ಆ ಸುದ್ದಿಯನ್ನು ನೋಡಿ ನಾನು ಆ ರೀತಿ ಮಾಡಿದ್ದೇನೆ, ನಾನು ಜನರ ಮುಂದೆ ಕ್ಷಮೆಯನ್ನು ಯಾಚಿಸ್ತೇನೆ ಅಂತ. ಬಹುಶಃ ಅವತ್ತು ನಾನು ಭಾಳಷ್ಟು ಸಂತೋಷನ ಪಟ್ಟೆ. ಒಂದು ಆತನ ವೃತ್ತಿ, ಇನ್ನೊಂದು ಹುಣಸೂರಿನ ಪಂಚಾಯಿತಿಗೆ ಹೋಗಿ ನಾನು ಮಾಹಿತಿಯನ್ನು ಪಡ್ಕೊಂಡಿದ್ದೆ ಆರೋಗ್ಯಾಧಿಕಾರಿಯಿಂದ. ಇಲ್ಲಿ ಸುತ್ತಮುತ್ತ ಏಡಿಗಳನ್ನು ಮಾಡ್ತಾ ಇದ್ದಾರೆ, ಯಾರಿಗಾದ್ರೂ ತೊಂದರೆ ಆಗಿದೆಯಾ ಅಂತೇಳಿದ್ರೆ ನಾವು ಮಾಡುವಂಥ ಕರ್ತವ್ಯಗಳನ್ನ ಮಾಡಬೇಕು. ಅದನ್ನು ಸುದೀರ್ಘ 1 ವಾರ ಆ ಏಡಿ ವಿಚಾರವನ್ನು ಜನರಿಗೆ ಮುಟ್ಟಿಸಿದೆ. ಇವತ್ತಿಗೂ ಕೂಡ ಏಡಿಯನ್ನು ಮಾಡ್ತಾ ಇದ್ದಾರೆ. ಈ ಕ್ಷಣಕ್ಕೂ ಅವ್ರು ನನ್ನನ್ನು ನೋಡುವಾಗ ಒಂದು ರೀತಿ ಕೃತಜ್ಞತಾ ಭಾವರಾಗಿದ್ದಾರೆ. ಅದನ್ನ ನೋಡುವಾಗ ನನ್ನ ಕಣ್ಣು ತುಂಬ ಬರುತ್ತೆ. ಏನೇ ಆಗಲಿ ಇವರ ವೃತ್ತಿಗೆ ನಾನು ಕಲ್ಲಾಕಲಿಲ್ಲ, ಪತ್ರಿಕೋದ್ಯಮದ ಧರ್ಮನ ನಾನು ಪಾಲಿಸಿದ್ದೇನೆ ಅಂತ ಈ ಕ್ಷಣ ಕೂಡ ನನಗೆ ಹೆಮ್ಮೆ ಇದೆ. ಮೇಡಮ್, ನನಗೆ ಈ ಮಾತನ್ನು ಕೇಳಿದ್ಮೇಲೆ ಇನ್ನೊಂದು ಪ್ರಶ್ನೆ ಕೇಳುವ ಮನಸ್ಸು ಬರ್ತಾ ಇದ್ದಾನೆ. ನಿಮಗೆ ಯಾಕೆ ಅನ್ನಿಸ್ತು ಆ ಕುಮಾರ್ ಅನ್ನುವ ವ್ಯಕ್ತಿಯನ್ನ, ಅವನ ವೃತ್ತಿ ಮತ್ತೆ ನಮ್ಮ ಕೊಡಗಿನ ಜನತೆ ಆರೋಗ್ಯವನ್ನು ಕಾಪಾಡಬೇಕು ಅಂತ? ಯಾಕೆಂದ್ರೆ ಬಹಳಷ್ಟು ಪತ್ರಕರ್ತರಿದ್ದಾರೆ, ಬಹಳಷ್ಟು ಚಾನಲ್ಗಳಿದ್ದಾವೆ, ಅವರು ಮಾಡದ ಕೆಲಸ ನೀವನ್ನು ಮಾಡ್ತಿದ್ದೀರಿ. ಹೌದು, ಅದು ನಿಮ್ಗೆ ಯಾಕೆ ಬಂತು ಅಂತ ಸರ್ ನಾನು ಆರಂಭದಲ್ಲಿ ಹೇಳಿದೆ. ಒಂದು ನಮ್ಮ ಆರೋಗ್ಯ, ಇನ್ನೊಂದು ಕೊಡಗಿನಲ್ಲೇ ಸುಮಾರು 7-8 ವರ್ಷದಿಂದ ದಿಗ್ವಿಜಯ್ ಸರ್ ತಾವು ಕೂಡ ಇದ್ದೀರಾ, ತಮಗೆ ಗೊತ್ತಿದೆ ಮಳೆಗಾಲ ಯಾವ ರೀತಿ ಇದೆ ಅಂತ. ನಮ್ಮ ದೇಹದ ಉಷ್ಣಾಂಶವನ್ನು ಕಾಪಾಡ್ಕೊಳ್ಳೋಕ್ಕೆ ನಾವು ಕಣಿಲೆ, ಏಡಿ ಇದನ್ನೆಲ್ಲ ನಾನು ಸಣ್ಣದಲ್ಲಿ ನಾನು ಕೊಡಗಿನಲ್ಲೇ ಹುಟ್ಟಿ ಬೆಳೆದಿದ್ದರಿಂದ ನಮ್ಮಪ್ಪ ಆ ಏಡಿನ ತಂದು ನಮಗೆ ಮನೆಯಲ್ಲಿ ಅದನ್ನ ಏಡಿ ಸಾರು ಮಾಡಿ ಕೊಡುವಾಗ ಹೇಳ್ತಾ ಇದ್ರು, ಇದು ಶರೀರ ಬೆಚ್ಚಗೆ ಇರಲಿಕ್ಕೆ ಅಂತ. ಇದು ಎಲ್ಲಿ ಕೂಡ ಕೊಳಚೆಲ್ಲಿ ಬೆಳೆದಿದ್ದು ಅಂತ ನನಗೆ ಗೊತ್ತಿಲ್ಲ. ಹಾಗಿದ್ರೆ ಇದು ಕೊಳಚೆ ಅಂತ ಶಬ್ದನ ತಂದವ್ರು ಯಾರು? ಕೊಳಚೆ ಅಂತ ಬಂದ ನಂತರ ಅದಕ್ಕೊಂದು ಉತ್ತರ ಕೊಡಬೇಕು. ಈಗ ನಾನು ಮಾಂಸಾಹಾರಿ, ನೀವು ಕೊಳಚೆ ಅಂತ ಹೇಳಿದ ತಕ್ಷಣ ನನ್ನ ಮನಸ್ಥಿತಿ ಕೂಡ ಬದಲಾಗುತ್ತೆ. ನಾನು ಕೂಡ ತಿನ್ನೋದನ್ನೇ ನಿಲ್ಲಿಸ್ತೇನೆ. ನಾನು ತಿನ್ನೋದನ್ನ ನಿಲ್ಲಿಸೋ ಜೊತೆಗೆ ನನ್ನ ಮನೆಗೆ ತರೋದನ್ನೇ ನಿಲ್ಲಿಸ್ತೇನೆ. ನನ್ನ ಮನೆಯಲ್ಲಿ ಕೂಡ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರಬಾರ್ದು ಅಂತ. ಇದು ನನ್ನ ಆರೋಗ್ಯ ಮಾತ್ರ ಅಲ್ಲ ಸರ್, ಇದು ಸಮಾಜದ ಆರೋಗ್ಯ. ಯಾರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬಿದ್ದರೆ ನೇರವಾಗಿ ಪತ್ರಕರ್ತರು ಕೂಡ ನಾವು ಕೂಡ ಹೊಣೆಗಾರರಾಗ್ತೇವೆ. ನಿಮ್ಮ ಜವಾಬ್ದಾರಿ ಏನು ಅಂತ ಹೇಳುವ ಇದೇ ಪ್ರಶ್ನೆ ನೀವು ಕೂಡ ಆಗ್ತಾ ಇದ್ರಿ.
ಅಟ್ಲೀಸ್ಟ್ ನಿಮಗೆ ಹೋಗ್ಬೋಯ್ತಲ್ಲ, ನೋಡ್ಬೋಯ್ತಲ್ಲ, ಒಂದು ತನಿಖಾ ವರದಿ ಮಾಡ್ಬೋಯ್ತಲ್ಲ ಅಂತ. ಒಂದು ಆತನ ವೃತ್ತಿ, ಮತ್ತೊಂದು ನಮ್ಮ ಆರೋಗ್ಯ. ಇದಿಟ್ಟು ಎರಡು ಮನಸ್ಸಿಲ್ಲದೆ ನಾನು ಮರುದಿನವೇ ಹೋಗಿ ಬಹಳ ದೊಡ್ಡ ಸುದ್ದಿಯನ್ನು ಮಾಡಿದ್ದೇನೆ. ಆ ತೃಪ್ತಿ ನನ್ನನ್ನು ಪದೇ ಪದೇ ನೀವು ಎಲ್ಲಿ ರಾತ್ರಿ ಎದ್ದೇಳಿಸಿ ಕೇಳಿದ್ರು, ಮಂಪರ್ ಪರೀಕ್ಷೆ ಒಳಪಡಿಸಿದ್ರು, ಆ ಖುಷಿ ನನ್ನ ಹತ್ರ ಇವತ್ತಿಗೂ ಕೂಡ ಇದೆ. ಪತ್ರಿಕೋದ್ಯಮ ವೃತ್ತಿನೇ ಹಾಗೆ, ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡುವಂಥ ಕೆಲಸವನ್ನು ಮಾಡ್ತೀವಿ ಅಲ್ವಾ. ಇದರಿಂದ ಬೇರೆಯವ್ರಿಗೂ ಅನುಕೂಲ ಆಗುತ್ತೆ, ಸಮಾಜಕ್ಕೂ ಅನುಕೂಲ ಆಗುತ್ತೆ. ನೀವು ಹೇಳೋ ಪ್ರಕಾರ ನಾವು ಒಬ್ಬರೇ ಅಲ್ಲ, ನಾನು ನೀವು ಎಲ್ಲರೂ ಸೇರೇ ಒಂದು ಸಮಾಜ ಆಗೋದು. ಈಗ ಆರೋಗ್ಯ ಆಗ್ಬೋದು, ಆ ಕುಮಾರ್ ಅನ್ನುವ ಒಬ್ಬ ವ್ಯಕ್ತಿಯ ಜೀವನ ಕೂಡ ಆಗ್ಬೋದು. ಈಗ ನೀವು ಆ ಒಂದು ತನಿಖಾ ವರದಿಯನ್ನ ಮಾಡದೇ ಇದ್ದಿದ್ರೆ ಅವನ ಬದುಕು ಹಾಳಾಗ್ತಿತ್ತು. ಯಾಕೆಂದ್ರೆ ಅವನಿಗೆ ಕೊಡಗಿಗೆ ಬಂದು ಈ ವ್ಯಾಪಾರವನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ. ಇಂಥ ವಿಚಾರಗಳು ಬಹಳಷ್ಟು ಇರ್ತವೆ. ನಿಮ್ಮ ಒಂದು ಕಾಳಜಿ ನಮ್ಮ ಈಗಿನ ಯುವ ಪತ್ರಕರ್ತರಿಗೆ ಬಂದ್ರೆ ಬಹಳಷ್ಟು ಅನುಕೂಲ, ಸಮಾಜದ ಸ್ವಾಸ್ಥ್ಯವನ್ನು ಕೂಡ ಕಾಪಾಡ್ಬೋದು. ಸರ್, ಖಂಡಿತ ಬರುತ್ತೆ. ಪತ್ರಿಕೋದ್ಯಮ ಬದುಕೇ ಹಾಗೆ. ಮತ್ತು ಈ ಪತ್ರಿಕೋದ್ಯಮದ ಬದುಕಲ್ಲಿ ನಾವು ಅನೇಕ ಘಟನೆಗಳನ್ನ ನೋಡ್ತೇವೆ. ನಮ್ಮ ಬದುಕಿನ ಘಟನೆಗಳು ಏನೂ ಅಲ್ಲ ಅದ್ರ ಮಧ್ಯೆ. ಹೌದು. ನಾವು ಪೋಸ್ಟ್ ಮಾರ್ಟಮ್ಗೆ ಹೋಗ್ತೇವೆ, ನೋಡಿ ಬರ್ತೇವೆ. ನಾವು ಓದ ತಕ್ಷಣ ತೆಗೆದು ತೋರಿಸ್ತಾರೆ ಬಾಡಿನ, ನಮಗೆ ಏನಾಗಿದೆ ಅಂತೇಳಿ. ನಮಗೇನೂ ಅನಿಸಲ್ಲ. ತದನಂತರ 2-3 ದಿನ ಶವ ಕೊಳೆತು ಹೋಗಿರುತ್ತೆ, ಬಹಳ ವಿಕಾರವಾಗಿರುತ್ತೆ, ನೋಡಿ ಬರ್ತೇವೆ, ಏನೂ ಅನಿಸಲ್ಲ. ಆದರೆ ಇತ್ತೀಚೆಗೆ ಶೂಟೌಟ್ ಆಗಿ ಮನುಷ್ಯ ಒಂದು ಬಾಡಿ ಬರ್ತದೆ ಆಸ್ಪತ್ರೆಗೆ. ಆತನಿಗೆ ಜೀವ ಇದೆ, ಆತ ಕೈಕಾಲೆಲ್ಲ ಇದು ಮಾಡ್ತಾ ಇದ್ದ. ಬಹುಶಃ ಅದನ್ನ ಯಾವತ್ತೂ ಮರಿಲಿಕ್ಕೆ ಆಗಲ್ಲ ನನಗೆ. ಆ ಬಾಡಿ ಬರುವಂಥ ಸಂದರ್ಭದಲ್ಲಿ ಇನ್ನೇನು ಹಾಸ್ಪಿಟ್ಲ್ ಒಳಗೆ ತರಬೇಕು, ಮುಖ ಎಲ್ಲ ಛಿದ್ರ ಆಗಿದೆ, ವಿಕಾರ ಆಗಿದೆ. ಆಸ್ಪತ್ರೆ ಒಳಗೆ ಎಂಟ್ರಾಗ್ತಿದ್ದಾಗೆ ಆತ ಎದ್ದು ನಿಂತುಬಿಟ್ಟ. ಬಹುಶಃ ಅಲ್ಲಿದ್ದವರೆಲ್ಲ ನನ್ನನ್ನು ಒಳಗೊಂಡಂತೆ ನಾನು ಬಹಳ ಗಟ್ಟಿ ಅಂತ ಪದೇ ಹೇಳ್ತಾ ಇದ್ದೆ. ನನ್ನ ಗಟ್ಟಿತನ ಹೋಗಿದ್ದೆ ಅಲ್ಲಿ. ಆಸ್ಪತ್ರೆಯಿಂದ ನಾನು ಹೆಂಗೆ ಓಡಿದ್ದೇನೆ ನನಗೆ ಗೊತ್ತಿಲ್ಲ. ಆ ದೃಶ್ಯ ಇನ್ನೂ ಇಡೀ ಮುಖ ವಿಕಾರ ಆಗಿ ಹೋಗಿದೆ. ನನ್ನನ್ನು ಪದೇ ಹೇಳ್ತಾ ಇರೋ ಪೊಲೀಸರೆಲ್ಲ, ಮೇಡಮ್ ಹತ್ರ ಹೋಗಿ ನೋಡಬೇಡಿ, ನೋಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ನಾನು ಹೇಳಿದೆ, ಇಂಥದ್ದು ಎಷ್ಟು ನೋಡಿದನೋ ಜೀವನದಲ್ಲಿ, ನೋಡೋ ಸರ್ ಇದು ಹೆಂಗಿದೆ ಅಂತೇಳಿ ಇನ್ನೇನೋ ಅವ್ರ ಹತ್ರ ನಾನು ಹೋಗಿ ನೋಡೋದು, ಆ ಮನುಷ್ಯ ಎದ್ದು ನಿಲ್ಲೋದು. ಇಡೀ ಎಷ್ಟು ಬೆವರಿ ಬಿಟ್ಟಿದ್ದೇನೆ ಅಂತೇಳಿದರೆ, ನಾನೊಂದು 2-3 ದಿನ ನನಗೆ ಅದೇ ಮನಸ್ಸಲ್ಲಿ ಇತ್ತು. ನಾನು ಪದೇ ನಮ್ಮಲ್ಲಿ ಬರುವಂಥ ಪತ್ರಕರ್ತರಿಗೆ ಹೇಳ್ತಾ ಇದ್ದೆ, ಅಥವಾ ನಮ್ಮಲ್ಲಿ ಕೆಲಸ ಮಾಡೋರಿಗೆ ಹೇಳ್ತೇನೆ, ಎಡಿಟಿಂಗ್ ಮಾಡುವಾಗೆಲ್ಲ, ನೀವು ಅದನ್ನ ಮನಸ್ಸಿಗೆ ಹಚ್ಕೊಳ್ಬೇಡಿ, ನೋಡಬೇಕು, ಆ ಕ್ಷಣಕ್ಕೆ ಅದನ್ನ ಬಿಡಬೇಕು. ಮನಸ್ಸೊಳಗೆ ತಗೊಂಡ್ಬಿಟ್ರೆ ನಿಮಗೆ ರಾತ್ರಿ ಇಡೀ ಇದ್ದೇ ಬರೋಲ್ಲ. ಮತ್ತು ಆರಂಭದಲ್ಲಿ ಬರುವ ಕ್ಯಾಮರಾಮನ್ಗಳು ಕೂಡ ನಾನು ಹೇಳ್ತೇನೆ, ನೀವು ಪೋಸ್ಟ್ ಮಾರ್ಟಮ್ ರೂಮಿಗೆ ಹೋಗ್ತಾ ಇದ್ದೇನೆ ಅಂತ ನಿಮಗೆಲ್ಲರೂ ಚೂರು ಹೆದರಿಕೆ ಆದರೆ ಹೋಗಬಾರ್ದು. ನಿಮಗೆ ಲೈಫ್ ಲಾಂಗ್ ನಿಮಗೆ ಹೆದರಿಕೆ ಕೂರುತ್ತೆ. ಇಲ್ಲ, ನಾನು ಧೈರ್ಯದಲ್ಲಿ ಹೋಗ್ತೇನೆ ಅಂತ ಆದಾಗ ನೀವು ಹೋಗಿ. ಕೆಲವರು ನನ್ನನ್ನು ಕರ್ಕೊಂಡು ಹೋಗ್ತೇನೆ, ನೀವು ಬನ್ನಿ, ನಿಮ್ಮ ಜೊತೆಗೆ ನಾನು ಬರ್ತೇನೆ. ಅನೇಕ ಬಾರಿ ನಾನು ಹೋಗಿದ್ದೇನೆ ಮಕ್ಕಳನ್ನ ಕರ್ಕೊಂಡು. ನನಗೆ ಹೆದರಿಕೆ ಇರಲಿಲ್ಲ, ಆದರೆ ಬರುವಂಥ ಮಕ್ಕಳಿಗೆ ಆ ಹೆದರಿಕೆ ಹುಟ್ಟಿಸಬಾರ್ದು ಅಥವಾ ಹೆದರಿಕೆ ಹೋಗಬೇಕು ಅಂತ ಹೇಳುವಂಥದ್ದು ನಾನು ಜೊತೆ ಕರ್ಕೊಂಡು ಹೋಗ್ತಾ ಇದ್ದೆ. ಆದರೆ ಇಂತಹ ಘಟನೆಗಳಾದಾಗ ಮನಸ್ಸೊಳಗೆ ಬೇರೂರಿದಾಗ ಭಾಳಷ್ಟು ಕಷ್ಟ ಅನಿಸುತ್ತೆ ಅಂತೇಳಿ. ಇಂಥದ್ದೆಲ್ಲ ನೋಡುವಂಥ ಅವಕಾಶಗಳು ಯಾರಿಗೂ ಸಿಗ್ಲಿಕ್ಕಿಲ್ಲ ಅಂತ ನನಗೆ ಅನಿಸುತ್ತೆ ಸರ್. ಹೌದು, ಖಂಡಿತವಾಗ್ಲೂ ಯಾರಿಗೂ ಸಿಗ್ಲಿಕ್ಕಿಲ್ಲ. ಯಾಕೆಂತಂದ್ರೆ ಈ ವೃತ್ತಿನೇ ಅಂಥದ್ದು. ಕ್ರೈಮ್ ರಿಪೋರ್ಟ್ ಮಾಡಬೇಕಾಗುತ್ತೆ, ರಾಜಕೀಯ ಸುದ್ದಿ ಮಾಡಬೇಕಾಗುತ್ತೆ, ಎಲ್ಲ ಸುದ್ದಿಗಳು. ಈಗ ಒಬ್ಬ ಪತ್ರಕರ್ತ ಅಂತ ಹೇಳಿದಾಗ ಎಲ್ಲ ವಿಚಾರವನ್ನು ತಿಳ್ಕೊಂಡಿರ್ಬೇಕು. ಅವನು ಶಿಕ್ಷಣದ ಬಗ್ಗೆ ತಿಳ್ಕೊಂಡಿರ್ಬೇಕು, ಸಾಹಿತ್ಯದ ಬಗ್ಗೆ ತಿಳ್ಕೊಂಡಿರ್ಬೇಕು, ಆರೋಗ್ಯದ ಬಗ್ಗೆ ತಿಳ್ಕೊಂಡಿರ್ಬೇಕು, ರಾಜಕೀಯದ ಬಗ್ಗೆ ತಿಳ್ಕೊಂಡಿರ್ಬೇಕು, ಕ್ರೀಡೆ ಎಲ್ಲ ಬಗ್ಗೆ ತಿಳ್ಕೊಂಡಿರ್ಬೇಕು. ಈಗ ಕೊನೆಯದಾಗಿ ನೀವು ಯಂಗ್ಸ್ಟರ್ಸ್ ಏನಿದ್ದಾರೆ, ಅದರಲ್ಲಿ ಪ್ರಮುಖವಾಗಿ ಹೆಣ್ಣು ಮಕ್ಕಳು ಕೂಡ ಈ ಪತ್ರಿಕೋದ್ಯಮ ವೃತ್ತಿಯನ್ನು ಆಯ್ಕೆ ಮಾಡ್ಕೋತಿದ್ದಾರೆ. ಬಹಳ ಜನ ಓದ್ತಾರೆ, ಬರೋದಿಲ್ಲ, ಎಲ್ಲೋಗ್ತಾರೆ ಕಾಣೋದೇ ಇಲ್ಲ. ಅಂಥವ್ರಿಗೆ ಏನು ಹೇಳಲಿಕ್ಕೆ ಬಯಸ್ತೀರಿ? ನಿಜವಾಗಿ ತಾವು ಪತ್ರಿಕೋದ್ಯಮಿಗೆ ಬಂದಾಗ ಅನಿಸುತ್ತೆ ಸಾರ್ಥಕ ಆಗುತ್ತೆ ಅಂತ. ಇಲ್ಲಿ ನೋವು ಇರ್ತದೆ, ನಲಿವಿರುತ್ತೆ, ದುಃಖ ಇರ್ತದೆ, ದುಮ್ಮಾನ ಇರ್ತದೆ, ಒಂದು ರೀತಿಯ ಗಾಂಭೀರ್ಯತೆ ಕೂಡ ಇಲ್ಲಿ ಇರುತ್ತೆ. ಪತ್ರಕರ್ತ ಅಂತ ಹೇಳಿದ ತಕ್ಷಣ ತಮ್ಮನ್ನು ನೋಡುವ ದೃಷ್ಟಿಕೋನಗಳು ಕೂಡ ಬದಲಾಗುತ್ತೆ. ಪತ್ರಿಕೋದ್ಯಮಕ್ಕೆ ಬಂದ ನಂತರ ನೀನೇನು ಮಾಡಿದೆ ಅಥವಾ ನಾನೇನು ಮಾಡಿದೆ ಅಂತಲ್ಲ, ನಾವೇನು ಈ ಸಮಾಜಕ್ಕೆ ಕೊಡುಗೆ ಕೊಟ್ಟಿದ್ದೇವೆ, ಈ ಸಮಾಜಕ್ಕೆ ಬಂದ ನಂತರ ನನ್ನಿಂದ ಏನಾಗಿದೆ, ನನ್ನಲ್ಲಿರುವ ಕನಸು ಏನಿದೆ, ನನ್ನಲ್ಲಿರುವ ಮನೋಸ್ಥೈರ್ಯ ಏನಿರುತ್ತೆ, ಅದನ್ನು ಹೆಚ್ಚು ಮಾಡ್ಕೊಳ್ಳೋಕ್ಕೆ ಖಂಡಿತವಾಗಿ ಹೆಣ್ಣು ಮಕ್ಕಳು ಈ ಫೀಲ್ಡಿಗೆ ಬರಬೇಕು. ನಾನು ಪದೇ ಹೆಣ್ಣು ಹೇಳೋದು ಒಂದೇ, ಆಯ್ಕೆ ಮಾಡಿದ ಮೇಲೆ ಹಿಂದೆ ನಿಲ್ಲಬೇಡಿ. ಇಲ್ವಾ ತಾವು ಆಯ್ಕೆ ಮಾಡಲಿಕ್ಕೆ ಹೋಗಬೇಡಿ. ಭಾಳಷ್ಟು ಆಯ್ಕೆಗಳಿದ್ದಾವೆ ತಮಗೆ. ಪತ್ರಿಕೋದ್ಯಮೇ ಅಲ್ಲ, ಕೇವಲ ಡಿಗ್ರಿಯನ್ನು ಮುಗಿಸಿ ತನ್ನ ನಂತರ ಯಾವುದೋ ಒಂದು ಕೋರ್ಸಿಗೆ ಹೋಗಿ ಅಲ್ಲಿಗೆ ನಿಲ್ಲಿಸಿ ಅನೇಕ ಜನರು ನಾನು ನೋಡಿದೆ. ನಮ್ಮಲ್ಲೇ ಅನೇಕ ಆ್ಯಂಕರ್ಸ್ಗಳಿದ್ದಾರೆ. ಯಾರೂ ಕೂಡ ಒಂದು ರಾಜ್ಯ ಮಟ್ಟದ ಚಾನಲ್ಗೆ ಹೋಗಿ ಕೆಲಸ ಮಾಡಿದ್ದನ್ನು ನಾನು ನೋಡಲಿಲ್ಲ. ನನಗೆ ಅದೊಂದು ಭಾಳ ಆಸೆ ಇದೆ. ಒಂದು ಹೆಣ್ಣು ಮಗಳು ಮಾತ್ರ ನನ್ನ ಚಾನಲ್ ಕೆಲಸ ಮಾಡಿರಲಿಲ್ಲ, ಮತ್ತೊಂದು ಚಾನಲ್ ಕೆಲಸ ಮಾಡಿದಂಥವಳು ಇವತ್ತು TV9 ಕೆಲಸ ಮಾಡ್ತಾ ಇದ್ದಾರೆ. ಒಂದು ರೀತಿ ಹೆಮ್ಮೆ ಅನಿಸುತ್ತೆ ಆ ಹೆಣ್ಣುಮಗಳನ್ನ ನೋಡುವಾಗ. ಎಲ್ಲಿದ್ದರೂ ಒಂದು ಗುರುತಿಸೋದು, ನಮ್ಮಲ್ಲಿ ನಮ್ಮ ಕೊಡಗಿನ ಹೆಣ್ಣುಮಗಳು, ನಮ್ಮ ಹೆಣ್ಣುಮಗಳು ಇಲ್ಲ, ಅದು ಬೇಕು ಅಂತ.
ನಮ್ಮ ಕೊಡಗಿನಿಂದ ಹೋದಂಥ ಹೆಣ್ಣು ಮಗಳು ರಾಜ್ಯ ಮಟ್ಟದಲ್ಲಿ ಅಥವಾ ರಾಷ್ಟ್ರ ಮಟ್ಟದಲ್ಲಿ ಹೆಸರನ್ನು ಮಾಡ್ತಾ ಇದ್ದಾಳೆ ಅಂತಾದಾಗ ಅದು ಇಡೀ ಕೊಡಗಿನ ಜನತೆ ನಾವು ಖುಷಿಯನ್ನು ಪಡ್ತೇವೆ. ಯಾರೇ ಆಟಗಾರರು ಇರಲಿ, ಯಾರೇ ಇರಲಿ, ಅದರಲ್ಲೂ ಪತ್ರಿಕೋದ್ಯಮದಲ್ಲಿ ಬಹಳ ಬೇಗ ಹೆಣ್ಣುಮಗಳಿಗೆ ಬೆಳೆಯುವಂಥ ಅವಕಾಶಗಳಿದ್ದಾವೆ. ಆ ಅವಕಾಶಗಳನ್ನು ಸದುಪಯೋಗ ಪಡ್ಕೊಳ್ಬೇಕು. ಜೊತೆಗೆ ನಾನು ಕೂಡ ಹಿಂಗಿರಬೇಕು ಸಮಾಜಕ್ಕೆ, ನಾನು ಕೂಡ ಮಾರ್ಗದರ್ಶಕವಾಗಿ ಇರಬೇಕಾಗುತ್ತೆ. ನಾನು ಮತ್ತೊಬ್ಬರಿಗೆ ಹೇಳುವಂಥ ಸಂದರ್ಭದಲ್ಲಿ ನಾನು ಹೇಗಿದ್ದೇನೆ ಅಂತ ಹೇಳೋದನ್ನು ನನ್ನೊಳಗೆ ನಾನು ಪ್ರಶ್ನೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಹಾಗಿದ್ದಾಗ ಮಾತ್ರ ಪತ್ರಿಕೋದ್ಯಮ ಬದುಕಾಗುತ್ತೆ. ಖಂಡಿತವಾಗಿ ಸಹ ಗಟ್ಟಿಯಾಗಿ ನಿಲ್ಲುವಂಥದ್ದು. ಮಧ್ಯರಾತ್ರಿ ಕೂಡ ಹೋಗುವಂಥ ಧೈರ್ಯ ಬರುತ್ತೆ ಅಂತಾದರೆ ಅದು ಪತ್ರಿಕೋದ್ಯಮದಲ್ಲಿ ಮಾತ್ರ ಸಿಗುವಂಥ ಧೈರ್ಯ. ಮೇಡಮ್, ಕಾರ್ಯಕ್ರಮಕ್ಕೆ ಬಂದು ನಿಮ್ಮ ಪತ್ರಿಕೋದ್ಯಮ ವೃತ್ತಿ, ನೀವು ನಡೆದು ಬಂದಂತಹ ದಾರಿ ಹಾಗೂ ಈಗ ಅಧ್ಯಕ್ಷರಾಗಿದ್ದೀರಿ, ಆ ಒಂದು ಮುಂದಿನ ನಿಮ್ಮ ಕನಸುಗಳ ಬಗ್ಗೆ ಬಹಳಷ್ಟು ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿಸಿದೆ, ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಮ್ಮನ್ನೆಲ್ಲ ಗುರುತಿಸಿ ಕರ್ಕೊಂಡು ಬಂದು ಅವಕಾಶನ ಕೊಡ್ತಾ ಇದ್ದೀರಾ. ತಮಗೂ ಕೂಡ ಮನದಾಳದ ವಂದನೆಗಳು. ಥ್ಯಾಂಕ್ ಯು ಮೇಡಮ್. ಶ್ರೋತೃಗಳೇ, ಇದುವರೆಗೆ ಕೊಡಗಿನ ಪತ್ರಕರ್ತರ ಸಂಘದ ಮೊದಲ ಮಹಿಳಾ ಅಧ್ಯಕ್ಷೆ ಮಡಿಕೇರಿಯ ಬಿಆರ್ ಸವಿತಾ ರೈ ಅವರೊಂದಿಗೆ ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ದಿಗ್ವಿಜಯ್ ಬಿ. ಸಹಕಾರ ಕೆಎಲ್ ವಿದ್ಯಾರಾವ್. ಇಂದಿನ ವನಿತಾ ವಿಹಾರ ಆಕಾಶವಾಣಿ ಮಡಿಕೇರಿ ಕೇಂದ್ರದ ಕೊಡುಗೆ.